ನಮಸ್ಕಾರ ಜಿ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. 1 ವರ್ಷವನ್ನು ಅವರು ಪೂರೈಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾನೆ. ಇದು ಜನಪರ ಪಕ್ಷ ಅಂತ ತಮಗೆ ಯಾವ ರೀತಿ ಕಾರ್ಯವೈಖರಿ ಆಡಳಿತವನ್ನು ನಡೆಸಬೇಕೋ ಅದನ್ನು ನಡೆಸ್ತಾ ಇದ್ದಾರೆ. ಈ ನಡುವೆ ಈ ಗ್ಯಾರಂಟಿಗಳು ಸೂಕ್ತ ಅಲ್ಲ, ಇದು ಬಡವರ ಸರ್ಕಾರ ಅಲ್ಲ, ಕಷ್ಟದಲ್ಲಿರುವಂತಹ ಜನರನ್ನ ಮೇಲೆತ್ತುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇಲ್ಲ ಅಂಥೇಳಿ ಟೀಕಾ ಪ್ರಹಾರವನ್ನು ನಡೆಸುವಂಥ ಪ್ರತಿಪಕ್ಷ, ವಿರೋಧ ಪಕ್ಷದ ಸ್ಥಾನದಲ್ಲಿದೆಯಲ್ಲ ಆ BJP ಕೂಡ ಆಗಾಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ, ನಾವೇನು ಈ ಕಾಂಗ್ರೆಸ್ನ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ, ನಿಮ್ಮ ಪಕ್ಷದಲ್ಲಿರುವಂಥ ಆಂತರಿಕ ಕಲಹ ಒಳಬೇಗುದಿ ಅನ್ನೋದೇನಿದೆ ಆ ಒಳಬೇಗುದಿಯೇ ಸರ್ಕಾರವನ್ನು ಬೀಳಿಸುವಂಥ ಎಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅಂತ ಒಂದಷ್ಟು ಟೀಕೆ ಟಿಪ್ಪಣಿಗಳನ್ನು ಆಗಾಗ ಮಾಡ್ತಾ ಇರ್ತಾರೆ. ಅಸಲಿಗೆ ವಿರೋಧ ಪಕ್ಷ BJPಯ ಕಥೆ ಏನಾಗಿದೆ ಅನ್ನೋದೇ ಸದ್ಯದ ಪ್ರಶ್ನೆ. ನೋಡಿ, ಆಗಾಗ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ವಿಷಯಕ್ಕೆ ಬರುವುದಾದರೆ, ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿರುವಂತಹ ಅಶೋಕ್ ಅವರ ಬಗ್ಗೆ ಮಾತಾಡೋದಾದರೆ, ಬಹುತೇಕ ಈ ಲೋಕಸಭಾ ಚುನಾವಣೆಯಲ್ಲಿ ಅಂದುಕೊಂಡಂತಹ ಸ್ಥಾನವನ್ನು ಗಳಿಸಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಅಫ್ಕೋರ್ಸ್ ಯಾರು ಆ ಸ್ಥಾನದಲ್ಲಿ ಇಲ್ದಿದ್ರೂ ಕೂಡ BJP ಕರ್ನಾಟಕದಲ್ಲಿ ಹಂತ ಹಂತವಾಗಿ ನೆಲಕಚ್ತಾ ಇದೆ ಅನ್ನುವಂತಹ ಕೆಲವೊಂದು ಬೆಳವಣಿಗೆಗಳ ನಡುವೆ ಆ ಸ್ಥಾನದಲ್ಲಿ ಬದಲಾವಣೆಗಳು ಆಗ್ತವೆ ಅನ್ನುವಂತಹ ಊಹಾಪೋಹಗಳು. ಮತ್ತು ರಾಜ್ಯ BJP ಅಂದ ಸಂದರ್ಭದಲ್ಲಿ ಇಲ್ಲಿ ಯಡಿಯೂರಪ್ಪನವರ ಹಿಡಿತದ ಬಗ್ಗೆ ಆಗಾಗ ತಕರಾರುಗಳು ಉದ್ಭವ ಆಗ್ತಾನೇ ಇರುತ್ತೆ. ಹಾಗಾಗಿ ಪ್ರತಿಪಕ್ಷ ಸೇರಿದಂತೆ BJPಯಲ್ಲೇ ನಾವು ಗಮನಿಸೋದಾದರೆ ಆಂತರಿಕವಾಗಿ ಇರುವಂಥ ನಾಯಕರು, ವಿಶೇಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವರು ಪಕ್ಷದ ಒಳಬೇಗುದಿಯ ಕುರಿತಂತೆ ಬಹಿರಂಗವಾಗಿ ಚರ್ಚೆ ಮಾಡ್ತಿರೋದು ರಾಜ್ಯ BJPಗೆ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಪೆಟ್ಟನ್ನು ಕೊಡಬಹುದು ಅನ್ನೋದರ ಕುರಿತಂತೆ ಇವತ್ತು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ನಾವು ನಮ್ಮ ತಟ್ಟೆಲಿ ಏನಾದರೂ ಸರಿಯಾಗಿದೆ ಅಂತ ಹೇಳಿದಾಗ ಇನ್ನೊಬ್ಬರ ತಟ್ಟೆ ಬಗ್ಗೆ ಮಾತಾಡಬಹುದು, ಅಥವಾ ನಾವು ಸರಿಯಾಗಿದ್ದಾಗ ಇನ್ನೊಬ್ರಿಗೆ ಹೇಳಬಹುದು. ಈ ರಾಜಕೀಯ ಕೆಸರಚಾಟ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಏನು ಬೇಕಾದರೂ ಆಗಿರಲಿ, ಆದರೆ ವಿರೋಧ ಅಥವಾ ಯಾರಾದರೂ ಅಪೋಸಿಟ್ ಇದ್ದರೆ ಅವ್ರ ಬಗ್ಗೆ ಮಾತಾಡೋದೇ ಒಂದು ರೀತಿ ಖಯಾಲಿ ಆಗಿಬಿಟ್ಟಿದೆ. BJP ವಿಚಾರಕ್ಕೆ ಬರೋದಾದರೆ, ನೋಡಿ, 1.5 ವರ್ಷದ ಹತ್ತತ್ರ ಬರ್ತಿರುವಂಥ ಕರ್ನಾಟಕ ಕಾಂಗ್ರೆಸ್ ಆಡಳಿತ ವೈಖರಿಯ ಬಗ್ಗೆ, ಅಲ್ಲಿರುವಂತಹ ಒಳ ಅಸಮಾಧಾನಗಳ ಕುರಿತಂತೆ ಬಹಿರಂಗವಾಗಿ ಚರ್ಚೆ ಮಾಡಿ, ಇದು ಅಸಮರ್ಥ ಸರ್ಕಾರ, ನೈತಿಕವಾಗಿ ಯಾವುದೇ ರೀತಿಯ ಜವಾಬ್ದಾರಿಯನ್ನು ಹೊರದಂತಹ ಈ ಸರ್ಕಾರದ ಪ್ರತಿಯೊಬ್ಬರು ರಾಜೀನಾಮೆ ಕೊಡಬೇಕು, ಮುಖ್ಯವಾಗಿ ಸಿದ್ದರಾಮಯ್ಯನವರು. ಏಕೆಂದರೆ ವಾಲ್ಮೀಕಿ ಹಗರಣ ಬಂತು, ಈ ಕಡೆ ಮೂಡಾ ಹಗರಣ ಬಂತು. ಹಾಗಾಗಿ ಸರ್ಕಾರ ಅಸಮರ್ಥವಾಗಿದೆ ಅಂತ ಬಿಂಬಿಸುವಂತಹ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂಥ BJP ಹಾಗಾದರೆ ಸಮರ್ಥವಾಗಿದೆಯಾ? ವಿಧಾನಸಭಾ ಚುನಾವಣೆ ಅಂದಾಗ 66, ಲೋಕಸಭಾ ಅಂದಾಗ ಏನು ಮಾತಾಡಿದ್ದು 22+ ಬರುತ್ತೆ ಅಂತ ಹೇಳಿ, ಅದು ಕೂಡ ಸಾಧ್ಯ ಆಗಿಲ್ಲ. ಪಕ್ಷ ಸಂಘಟನೆ ಅನ್ನೋದು ಬಹುತೇಕ ಕಾರಣಗಳಿಂದ ಹಿನ್ನಡೆಗೆ ಒಳಪಡ್ತಾ ಇದೆ. ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಅಂದಾಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ ಆ ಎರಡೂ ವ್ಯಕ್ತಿತ್ವಗಳು ಬಹುತೇಕ ಫೇಲ್ ಆಗಿದ್ದಾರೆ ಅನ್ನುವಂತಹ ವಿಮರ್ಶೆ ಬರ್ತಾ ಇದೆ. ಹಾಗಾಗಿ ರಾಜ್ಯ BJPಯಲ್ಲಿ ಒಂದಷ್ಟು ಮುಸುಕಿನ ಗುದ್ದಾಟಗಳು ಒಳಗೆ ಹೆಚ್ಚಾಗ್ತಾ ಇದೆ. ಕೇಂದ್ರ BJPಯ ವೀಕ್ಷಕರು ಒಂದು ಒಗ್ಗಟ್ಟಿನ ಸಂದೇಶವನ್ನು ತರ್ತಾ ಇದ್ದಾರೆ. ಕಾರಣ ನೋಡಿ, ಇಲ್ಲೇನೇ ವ್ಯತ್ಯಾಸ ಆದರೂ ಕೂಡ ಬಂದ್ಬಿಡ್ತಾರೆ ಕೇಂದ್ರ ನಾಯಕರು. ಏನು ಮಾಡ್ತಿದ್ದೀರಾ, ನಿಮ್ಮ ಜವಾಬ್ದಾರಿ ಏನು ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನುವಂಥ ತಾಕೀತುಗಳು. ರೈಟ್, ಇದರ ಬಗ್ಗೆ ಪ್ರಮುಖವಾಗಿ ಮಾತಾಡೋದಕ್ಕೆ AP ವಕ್ತಾರಾಗಿರುವಂಥ ಬೋಜಣ್ಣ ಸೋಮಯ್ಯ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರಾಗಿರುವಂಥ ಕೋಗಿಲು ವೆಂಕಟೇಶ್ ಅವರಿದ್ದಾರೆ. ನಮಸ್ಕಾರ. ಇನ್ನು ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಯಡ್ರಳ್ಳಿ ಅವರಿದ್ದಾರೆ. ನಮಸ್ಕಾರ. ಶಶಿಕಾಂತ್ ಯಡ್ರಳ್ಳಿ ಅವರಿಂದನೇ ನನ್ನ ಮಾತನ್ನು ಆರಂಭ ಮಾಡ್ತೀನಿ. ಬಹುತೇಕ ರಾಜಕೀಯ ಪಕ್ಷಗಳು ಅಂತಾಗ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಟೀಕೆ ಟಿಪ್ಪಣಿ ಮಾಡೋದು ತೀರಾ ಸಹಜ. ವಾಕ್ ಪ್ರಹಾರಗಳನ್ನೇ ನಡೆಸ್ತಾ ಇರ್ತಾರೆ. ಬಟ್ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಬಹುತೇಕ ಎಲ್ಲರೂ ಮರೆತಿರ್ತಾರೆ. ನಾವು ಸರಿಯಾಗಿದ್ದರೆ ಇನ್ನೊಬ್ರಿಗೆ ಹೇಳ್ಬೋದು ಅಂತ. ಬಟ್ ರಾಜಕೀಯದಲ್ಲಿ ಅದು ನಾವು ತೀರಾ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಸ್ಟಿಲ್ ನಾವು ಮಾತಾಡೋದಾದರೆ, BJP ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಬಗ್ಗೆ ಒಂದಷ್ಟು ಟೀಕೆ ಟಿಪ್ಪಣಿಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೈತಿಕತೆ ಬಗ್ಗೆ ಮಾತಾಡ್ತಾರೆ, ಆರ್ಥಿಕತೆ ಬಗ್ಗೆ ಕೂಡ ಮಾತಾಡ್ತಾರೆ. ಶೀತಲ ಸಮರ, ಸಿದ್ದರಾಮಯ್ಯನವರ ಅಥವಾ DK ಶಿವಕುಮಾರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳೋದು, ಅವ್ರ ಹತ್ರ ಮುನಿಸಿದೆಯೋ ಇಲ್ವೋ, ಇವರಂತೂ ಎತ್ತೆತ್ತಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಅಸಲಿಗೆ ಅವರು ಎಷ್ಟರ ಮಟ್ಟಿಗೆ ಸಮರ್ಥರಿದ್ದಾರೆ, ಅವ್ರ ಕುರ್ಚಿ ಎಷ್ಟು ಭದ್ರವಾಗಿದೆ ಅನ್ನೋದೇ ಸದ್ಯದ ಪ್ರಶ್ನೆ. ಯಾವತ್ತೂ ಹೀಗೇನೆ ಒಂದು ತೋರು ಬರಳನ್ನು ಒಂದು ತೋರಿಸಿದ್ರೆ ಇನ್ನೊಂದು 3 ಬರಳು ನಮ್ಮ ಕಡೆ ತೋರಿಸ್ತಾನೆ ಇರ್ತವೆ. ಇವುಗಳನ್ನ ರಾಜಕಾರಣಿಗಳಂತೂ ಅರ್ಥ ಆಗೋದೇ ಇಲ್ಲ. ತಮ್ಮ ಸಮಸ್ಯೆಗಳನ್ನು, ತಮ್ಮ ತಪ್ಪುಗಳನ್ನು, ತಮ್ಮ ಹುಳುಕುಗಳನ್ನು ಮುಚ್ಚಿ ಹಾಕಲಿಕ್ಕೆ ಬೇರೆ ಕಡೆಗೆ ಫೋಕಸ್ ಮಾಡ್ತಕ್ಕಂಥ ಅಥವಾ ತೋರಿಸುವ ಕೆಲಸವನ್ನು ಮಾಡ್ತಾವನ್ನೇ ಬರ್ತಾರೆ. ದ್ಯಾಟ್ ಇಸ್ ಕಾಲ್ಡ್ ಆಸ್
ಪಾಲಿಟಿಕ್ಸ್ ನಿಮಗೆಲ್ಲ ಗೊತ್ತಿದೆ. ಸೊ ಆದ್ದರಿಂದ ಇವಾಗ ಬಹಳ ಮುಖ್ಯವಾಗಿ ಬೇಕಾಗಿರೋದಂದ್ರೆ ಒಗ್ಗಟ್ಟು. ಯೂಸುವಲಿ ಆಳುವ ಪಕ್ಷ ಇರುತ್ತಲ್ವಾ, ಅಲ್ಲಿ ಈ ತರ ಗುಂಪುಗಾರಿಕೆ ಇರ್ತವೆ. ಯಾಕಂದ್ರೆ ಅಧಿಕಾರಕ್ಕಾಗಿ ನನಗೆ ಹೆಚ್ಚು ಪಾಲು ಬೇಕು, ನನಗೆ ಇನ್ನೂ ಏನಾದರೂ ಅಧಿಕಾರ ಬೇಕು ಅಂತ ಈ ವಿರೋಧ ಪಕ್ಷಗಳು ಇದೇ ಸಮಯದಲ್ಲಿ ಒಂದಾಗ್ತವೆ. ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಒಂದಾಗಿ, ಯಾಕೆ ಅಧಿಕಾರ ಇರೋದಿಲ್ಲ ಇವರಿಗೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಹಂಚ್ಕೊಳ್ಳಕ್ಕೆ ಏನು ಇರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿಯೂ ಸಹಿತ ವಿರೋಧ ಪಕ್ಷದಲ್ಲಿ ಒಗ್ಗಟ್ಟಿನ ಬದಲಾಗಿ ವಿಘಟನೆ ಯಾಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಅಲ್ಲಿರ್ತಕ್ಕಂಥ ಬಹುತೇಕರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಮೇಲೆ ಅಸಮಾಧಾನ ಇರುತ್ತೆ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರ ಮೇಲೆ ಅಸಮಾಧಾನ ಇದೆ. ಆಮೇಲೆ ಒಂದು ಹೈಕಮಾಂಡಿಗೂ ಸಹಿತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿ ಅವರು ಸಮರ್ಥವಾಗಿ ಆಡಳಿತ ಮಾಡ್ತಾ ಇಲ್ಲ, ವಿರೋಧವನ್ನು ಮಾಡ್ತಾ ಇಲ್ಲ, ಆದ್ದರಿಂದ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಅಂತ ಅವರಿಗೆ ಹೈಕಮಾಂಡಿಗೆ ಸಹಿತ ಇವರು ವರದಿಯನ್ನು ಒಪ್ಪಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವರೆಲ್ಲರೂ ಒಂದಾಗುವ ಮೂಲಕ ಆಡಳಿತ ಪಕ್ಷದ ತಪ್ಪುಗಳನ್ನು ಎತ್ತಿ ಹಿಡಿಯುವುದು ಮತ್ತು ತಾತ್ವಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವುದು ಯಾವುದೇ ಸಮಸ್ಯೆಯನ್ನ ಮುಖ್ಯ ಆಗುತ್ತೆ. ಆದ್ರೆ ಇವಾಗ ಹೇಗಾಗಿದೆ ಅಂದ್ರೆ ಯಾವುದೋ ಒಂದು ಸಮಸ್ಯೆ ಬರುತ್ತೆ, ನ್ಯಾಸ್ ಅವರ ಕೊಲೆ ಪ್ರಕರಣ ಬಂದ ತಕ್ಷಣನೇ ಅವಾಗಷ್ಟೇ ಎದ್ದು ಬಿದ್ದು ಒದ್ದಾಡಿ ಆಮೇಲೆ ಮರ್ತು ಬಿಡೋದು. ಸೊ ಅದಾದ್ಮೇಲೆ ಯಾವುದೋ ಒಂದು ಹಗರಣ ಆಗುತ್ತೆ, ಆ ಹಗರಣದ ಬಗ್ಗೆ ಏನಾಗಿದೆ ತಾತ್ವಿಕವಾಗಿ ಮಾಡೋದಿಲ್ಲ. ಮೊನ್ನೆ ಏನ್ ಹೇಳಿದ್ರು, ಬೆಲೆ ಏರಿಕೆ, ಡೀಸೆಲ್ ಮತ್ತು ಪೆಟ್ರೋಲ್ ಇಂಧನ ಬೆಲೆ ಏರಿಕೆ ಇಳಿಯುವವರೆಗೂ ನಾವು ಹೋರಾಟವನ್ನ ಬಿಡುವುದಿಲ್ಲ, ತಾರ್ಕಿಕ ಅಂತ್ಯವನ್ನು ಮುಟ್ಟಿಸ್ತೀವಿ ಅಂತ ಇದೇ ಆರ್ ಅಶೋಕ್ ಅವ್ರು ಹೇಳಿದ್ರು. 3 ದಿವಸದಲ್ಲಿ ಅದು ಏನಾಯ್ತು, ಟುಸ್ ಆಯ್ತು ಅಂತ ಪ್ರಮುಖ ಪ್ರತಿಭಟನೆಗಳಲ್ಲಿ ಆರ್ ಅಶೋಕೆ ಕಾಣಿಸೋದಿಲ್ಲ, ಕಾಣಿಸೋದು ಇಲ್ಲ, ಮಾತಾಡುವುದರಲ್ಲೂ ಸ್ಪಷ್ಟತೆ ಇರೋದಿಲ್ಲ, ತಾರ್ಕಿಕ ಬದ್ಧತೆ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸ್ತಕ್ಕಂಥವ್ರು ಕೆಲವು ಜನ ಇದ್ದಾರೆ, ಮತ್ತು ಆ ಅಧ್ಯಕ್ಷ ಮತ್ತು ವಿರೋಧ ಪಕ್ಷದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥವ್ರು ಹಲವಾರು ಜನ ಇದ್ದಾರೆ. 5 ವರ್ಷಗಳ ಕಾಲ ಅವ್ರು ಎಷ್ಟೇ ಹೇಳಿ 3 ತಿಂಗಳು ಬಿದ್ದೋಗುತ್ತೆ, 6 ತಿಂಗಳು ಬಿದ್ದೋಗುತ್ತೆ ಅಂತ ಎಷ್ಟು ಹೇಳಿದ್ರು ಸಹಿತ ಅವ್ರಿಗೆ ಗೊತ್ತು 5 ವರ್ಷಗಳ ಕಾಲ ಇದನ್ನು ಅಲ್ಲಾಡ್ಸಕ್ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಅಟ್ಲೀಸ್ಟ್ ಇರ್ತಕ್ಕಂಥದ್ದೇ ಒಂದು 2 ಹುದ್ದೆಗಳು, ಒಂದು ಅಧ್ಯಕ್ಷ, ಇನ್ನೊಂದು ಯಾವುದು ವಿರೋಧ ಪಕ್ಷದ ನಾಯಕ. ಇವುಗಳನ್ನಾದ್ರೂ ನಮಗೇನಾದ್ರು ಗಿಟ್ಸಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಡೆ ವಿಜಯಪುರದಿಂದ ಯತ್ನಾಳ್ ಅವರು ಬಾಣದ ಮೇಲೆ ಬಾಣ ಬಿಡ್ತಾನೆ ಇದ್ದಾರೆ. ಈ ಕಡೆಗೆ ರೇಣುಕಾಚಾರ್ಯ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಇವರು ಎಲ್ಲರೂ ಸಹಿತ ಒಬ್ಬರಾದ ಮೇಲೆ ಅವರವರಿಗೆ ಕಾಲೆಳಿತಾ ಕೂತ್ಕೊಂಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಕ್ ಆಗದೇ ಇರುವಾಗ ಹೈಕಮಾಂಡ್ ಯಾವಾಗಲೂ ಸಹಿತ ಮಧ್ಯ ಪ್ರವೇಶ ಮಾಡುತ್ತೆ. ಇವಾಗ ತಕ್ಷಣಕ್ಕೆ ಇರ್ತಕ್ಕಂಥದ್ದು 3 ವಿಧಾನಸಭೆಯ ಚುನಾವಣೆಗಳಿದಾವೆ. ಈಗ ಯಾವಾಗ ಬೇಕಾದ್ರೂ ಅನೌನ್ಸ್ ಆಗ್ತವೆ. ಯಾಕಂದ್ರೆ 3 ಜನ ಲೋಕಸಭೆಗೆ ಹೋಗಿದ್ದಾರೆ, ಅವ್ರದ್ದು ರಾಜೀನಾಮೆ ಕೊಟ್ಟಿದ್ದಾರೆ, ತೆರವಾಗಿದ್ದಾವೆ. ತೆರವಾಗಿರುವತಕ್ಕಂಥ ಸ್ಥಾನವನ್ನ ತುಂಬಬೇಕಾದ್ರೆ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲ ಅಂತಂದ್ರೆ ಲೋಕಸಭೆಯಲ್ಲಿ ಎಲ್ಲ ಹೆಚ್ಚು ಸೀಟ್ ತಗೊಂಡಿದೀವಿ ಅಂದ್ಮೇಲೆ ಇದರಲ್ಲಿ ಏನಾದ್ರೂ ಸೋತ್ರೆ ತೀವ್ರವಾದ ಮುಖಭಂಗ ಆಗುತ್ತಲ್ವಾ, ಅದು ಆಗಬಾರ್ದು ಅಂತಂದ್ರೆ ಅವ್ನು ಗೆಲ್ಲಲೇಬೇಕಾದಂತ ಹಠ ಇದೆ. ಅದಕ್ಕೋಸ್ಕರ ಇವಾಗ ಇವರೆಲ್ಲ ಒಗ್ಗಟ್ಟು ಆಗಬೇಕಾಗಿದೆ. ಹಿಂದಿನ ಸಾರ್ತಿಯು ಸಹಿತ 135 ಸೀಟು ಕಾಂಗ್ರೆಸ್ ಬರಬೇಕಾದ್ರೆ ಇಲ್ಲಿರ್ತಕ್ಕಂಥವ್ರ ಅಸಮರ್ಥತೆ, ಒಡಕುತನ ಮತ್ತು ಲೂಸ್ ಟಾಕು ಇವುಗಳೇ ಕಾರಣ ಅಂತ ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ಗೆ. ಅದು ಆಗಬಾರದು ಅಂತ ಒಗ್ಗಟ್ಟಿನ ಮಂತ್ರವನ್ನ ಮೇಲ್ಗಡೆಯಿಂದ ಇವಾಗ ತಂದಿದ್ದಾರೆ. ಅದು ನೀವು ಒಗ್ಗಟ್ಟು ಆಗಲೇಬೇಕು ಅಂತ ಸಭೆಯನ್ನು ಕರೆದಿದ್ದಾರೆ. ರೈಟ್. ವೆಂಕಟೇಶ್ ಅವರೇ, ಬಿಜೆಪಿ ಅಂದರೆ ಶಿಸ್ತಿನ ಪಕ್ಷ ಅಂತ ಹೆಸರಿಟ್ಕೊಂಡಿರುವಂಥದ್ದೇ. ಈಗೇನೇ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದ್ರೂ ಕೂಡ ಒಗ್ಗಟ್ಟಿನಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡಿಕೊಂಡು ಬರುವ ಮೂಲಕ ಆಡಳಿತ ಪಕ್ಷವನ್ನು ಎಚ್ಚರಿಸ್ತಾನೆ ಇದ್ದಾರೆ. ವಾಲ್ಮೀಕಿ ಹಗರಣ ತಗೊಂಡ್ರು, ಅಲ್ಲಿ ನಾಗೇಂದ್ರ ಅವರ ರಾಜೀನಾಮೆವರೆಗೂ ಕೂಡ ಹೋರಾಟಗಳಾಗಿದೆ. ಪೆಟ್ರೋಲ್, ಡೀಸೆಲ್, ದಿನಬಳಕೆ ವಸ್ತುಗಳು ಅಂದಾಗ ನಿರಂತರ ಹೋರಾಟ ಅನ್ನೋದು ಆಗ್ತಾನೇ ಇದೆ. ಸೊ ಅದೇನೇ ಶೀತಲ ಸಮರ ಇದ್ರೂ ಕೂಡ ಒಂದು ಹಂತಕ್ಕೆ ಒಗ್ಗಟ್ಟು ಅಂತ ಬಂದಾಗ ಜೊತೆಗೆ ನಿಂತ್ಕೊಂಡಿದ್ದಾರೆ. ಬಟ್ ಕಾಂಗ್ರೆಸ್ನಲ್ಲಿ ಆ ಥರದ ವಾತಾವರಣ ಇಲ್ಲ ಅನ್ನುವಂಥದ್ದು. ಇಲ್ಲಿ ನೀವು BJP ರಣತಂತ್ರ ಅಂತ ಕೊಟ್ಟಿದ್ದೀರಿ, ಒಗ್ಗಟ್ಟಿನ ಮಂತ್ರ BJP ರಣತಂತ್ರ. ಇದು BJPಯ ಕುತಂತ್ರವೇ ಹೊರತು, BJPಯ ಒಳಗೇನಿರ್ತಕ್ಕಂಥ ಕುತಂತ್ರವೇ ಹೊರತು BJP ರಣತಂತ್ರನೂ ಆಗಲ್ಲ, BJP ಒಗ್ಗಟ್ಟೂ ಆಗಲ್ಲ. ತಾವು ಹೇಳ್ದ ಹಾಗೆ BJPನವರು ಹೋರಾಟ ಮಾಡಿ ಯಾವತ್ತೂ ಅಧಿಕಾರ ಹಿಡಿದಿರ್ತಕ್ಕಂಥ ನಿದರ್ಶನ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ. ತಾವು ಅದನ್ನು ಗಮನಿಸ್ಬೋದು. ಹಗರಣಗಳು ಅಂತ ವಿಚಾರ ಪ್ರಸ್ತಾಪ ಬಂದಾಗ ಕಾಂಗ್ರೆಸ್ನವರು
ಈ ಜನಕ್ಕೆ ತಲುಪಿಸ್ತಕ್ಕಂಥ ಬಿ ಜೆ ಪಿ ಮಾಡಿರ್ತಕ್ಕಂಥ ಹಗರಣನ ಕಾಂಗ್ರೆಸ್ನವ್ರು ತಲುಪಿಸಿ ಬಿ ಜೆ ಪಿಯವ್ರು ಮಾಡಿರ್ತಕ್ಕಂಥ ಹಗರಣ ಮಾಡಿರ್ತಕ್ಕಂಥ ಕಾರಣಕ್ಕೋಸ್ಕರನೇ ನಮ್ಮ ಕಾಂಗ್ರೆಸ್ನವ್ರು ಹೋರಾಟ ಮಾಡಿ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿವೆ ಹೊರತು ನಾವು ಯಾವ ಹಗರಣದಲ್ಲೂ ಭಾಗಿಯಾಗಿಲ್ಲ. ಅದನ್ನು ನಾನು ಸ್ಪಷ್ಟಪಡಿಸ್ಬಿಡ್ತೀನಿ. ಒಂದು, ಬಿ ಜೆ ಪಿ ನೀವು ಹೇಳ್ತೀರಿ ಕಾಂಗ್ರೆಸ್ಸಲ್ಲಿ ಆ ಥರ ಇಲ್ಲ ಅಂತ ಹೇಳ್ತಿದ್ದೀರಾ. ಹೌದು, ಬಿ ಜೆ ಪಿನಲ್ಲಿ ಮನೆ ಒಂದು ಅದ್ರಲ್ಲಿ 4 ಬಾಗಿಲಾಗ್ಬಿಟ್ಟಿದೆ. ಮನೆ ಒಂದು 4 ಬಾಗಿಲಾಗ್ಬಿಟ್ಟಿದೆ. ನಿಮ್ಮಲ್ಲಿ ಎಷ್ಟು ಬಣಗಳಿದಾವೆ? ಇಲ್ಲ, ನಮ್ಮಲ್ಲಿ ಬಣನೇ ಇಲ್ಲ, ಬಣಗಳೇ ಇಲ್ಲ. ನೀವು ಬಿಜೆಪಿ ಇತಿಹಾಸ ನೋಡಿ. ಬಾಗ್ಲ ಎಷ್ಟಾದ್ರೂ ಇರ್ಲಿ, ನಿಮ್ಮಲ್ಲಿ ಸ್ವಾಮೀಜಿಗಳು ಎಂಟ್ರಿ ಕೊಡ್ತಾರೆ. ನಾವು ರಾಜಕಾರಣಿಗಳು ಮಾತ್ರ ರಾಜಕಾರಣಿಗಳು ಆಲ್ರೆಡಿ ಸ್ವತಃ ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸ್ವಾಮೀಜಿಗಳು ಈ ತರ ಹೇಳೋ ಅವಶ್ಯಕತೆ ಇಲ್ಲ, ಏನು ಅಭಿಮಾನ ಇದೆ ಅವ್ರೇನೋ ಹೇಳ್ಕೊಂಡಿದ್ದಾರೆ ಹೊರತು. ಕೃಷ್ಣ ಬೈರೇಗೌಡರು ಸ್ಟೇಟ್ಮೆಂಟ್ ನೋಡಿ, ಆ ಸಮುದಾಯದ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಇನ್ಯಾರನೋ ಗೌಡ್ರ ಸಮುದಾಯದಲ್ಲಿ ಇರ್ಬೋದು, ಮಠಗಳಲ್ಲಿ ಕೂತ್ಕೊಂಡು ಆಶೀರ್ವಾದ ಮಾಡಬೇಕೇ ಹೊರತು ನೇರವಾಗಿ ರಾಜಕೀಯಕ್ಕೆ ಈ ಎಂಟ್ರಿ ಆಗ್ತಕ್ಕಂಥ ಅಗತ್ಯತೆ. ಮತ್ತೆ ಬಿಜೆಪಿನವ್ರಿಗೆ ಆ ಕುತಂತ್ರ ಗೊತ್ತು. ಯಾವಾಗ ಅದರ ಆಕ್ಚುಲಿ ನೀವು ಒಂದು ಘಟನೆ ಫೌಂಡೇಶನ್ ಹಾಕೊಟ್ಬಿಟ್ಟಿದ್ದಾರೆ ಯಾವುದು ಬಿಜೆಪಿ ಅವರು, ಅದನ್ನ ಪಾಪ ಇಲ್ಲಿ ಕಾಂಗ್ರೆಸ್ ಮೇಡಮ್ 69 ಜನ ಮಠಾಧೀಶರು ಇದೇ ಯಡಿಯೂರಪ್ಪನ್ ತೆಗೆದಾಗ ಇಡೀ ಬೆಂಗಳೂರಲ್ಲಿ ಅವ್ರು ಕೊಟ್ಟಾಗ ರಾಜೀನಾಮೆ ಒಂದ್ಸಲಿ ಇತಿಹಾಸ ತೆಗೆದು ನೋಡಿ ನೀವು. ಫ್ರೀಡಂ ಪಾರ್ಕ್ ಇಂದ ರಾಜಭವನದವರೆಗೂ, ಫ್ರೀಡಂ ಪಾರ್ಕ್ ಇಂದ ರಾಜಭವನ್ ಆಗ್ರಹ ಎಲ್ಲ ಮಾಡಿದ್ರು, ಆದ್ರೂ ನಡೆದಿಲ್ಲ ಬಿಜೆಪಿನಲ್ಲಿ. ಕಾಂಗ್ರೆಸ್ ಅಲ್ಲಿ ಯಾವುದೂ ಗೊಂದಲ ಇಲ್ಲ, ನಾವು ಯಶಸ್ವಿ ಆಡಳಿತ ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವರ ಮಂತ್ರಿಮಂಡಲ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅನ್ನುವಂತ ಸಣ್ಣ ಪ್ರಯತ್ನ ಆಗ್ತಿದೆ ಅನ್ನೋ ನಡುವಲ್ಲೇ ಡಿಸಿಎಂ ಅಂತ ಬಂದ್ಬಿಡುತ್ತೆ. 3 ಹುದ್ದೆ ಸಮುದಾಯಕ್ಕೆ 3 ಡಿಸಿಎಂ ಅಂತ ಕೊಟ್ಕೊಂಡ್ಬಂದ್ರೆ ಯಾಕೋ ನೀವು ಸಹ ಇತ್ತೀಚೆಗೆ ಕಾಂಗ್ರೆಸ್ ಈ ಟಾರ್ಗೆಟ್ ಮಾಡೋ ತರ ಮಾತಾಡ್ತಿದ್ದೀರಾ. ಅಲ್ಲ, ಒಂದ್ ನಿಮಿಷ, ಆಡಳಿತ ಪಕ್ಷ ಅಂದ್ರೆ ಜವಾಬ್ದಾರಿ ಇದೆ. 1000 ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತೀವಿ, ಸಮರ್ಥವಾಗೂ ಕೊಡ್ತೀವಿ, ಸಮಾಧಾನವಾಗೂ ಕೊಡ್ತೀವಿ, ವಾಸ್ತವಿಕನೂ ಕೊಡ್ತೀವಿ. 3 ಜನ ಆಕ್ಚುಲಿ ಉಪಮುಖ್ಯಮಂತ್ರಿಗಳು ಮಾಡಿದ್ರು. ನಿಮ್ಗೆ ಜ್ಞಾಪನ ಐತೆ? ಗೋವಿಂದ ಕಾರಜೋಳ, ಈಶ್ವರಪ್ಪ, ಮತ್ತೆ ಬಿಜೆಪಿ ಬಗ್ಗೆ ಮಾತಾಡ್ತಿಲ್ಲ, ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಆತರ ಬೆಳವಣಿಗೆಗಳು ಏನು ಆಗ್ತಾ ಇಲ್ಲ. ನಮ್ದು ಆಂತರಿಕ ಪ್ರಜಾಪ್ರಭುತ್ವ ಇದೆ. ಕೇಳ್ತಾರೆ ಸಮುದಾಯಕ್ಕೆ. ಉದಾಹರಣೆಗೆ ಇಲ್ಲಿ ತನಕನೂ ಈ ಬಂದಿರತಕ್ಕಂಥ ಸರ್ಕಾರಗಳಲ್ಲಿ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮುಖ್ಯಮಂತ್ರಿ ಆಗಿಲ್ಲ. ಓಕೆ, ಆ ಜನಾಂಗದ ಒಬ್ಬ ಲೀಡರ್ಗಳು ನಮ್ಮನ್ನ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ತಾರೆ. ಸಮುದಾಯದವ್ರು ಬಂದ್ಬಿಟ್ರೆ ಏನ್ ಮಾಡ್ತಾರೆ ಕಾಂಗ್ರೆಸ್ನವರು? ಈಗ ಅಷ್ಟು ಸಮುದಾಯಗಳು ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಹಾಗಾದ್ರೆ ತಮ್ಮ ಪ್ರಕಾರ ಕೇಳೋದೇ ತಪ್ಪ, ಮಾತಾಡೋದೇ ತಪ್ಪ? ಎಲ್ಲಿ ಅನ್ನೋದೇ ಪ್ರಶ್ನೆ. ಅಲ್ಲಲ್ಲ, ಒಂದ್ ನಿಮಿಷ, ಎಲ್ಲಿ ಪಕ್ಷದ ವೇದಿಕೆ ಅಲ್ಲಲ್ಲ, ಪಕ್ಷದ ಆ ಶಿಸ್ತು ಅಂತ. ಈಗ ನಿಮ್ಮವ್ರು ಯಾರೋ ಒಬ್ರು ಮೇಡಮ್, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಅನ್ನೋದನ್ನ ಒಪ್ಪಿಕೊಳ್ತಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸ್ಟೇಟ್ಮೆಂಟ್ ಅನ್ನ ಎಲ್ಲಿ ಕೊಡಬೇಕು ಅನ್ನುವಂತ ರಾಜಕೀಯ ನಾಯಕರ ಬಗ್ಗೆ ಮಾತಾಡ್ತಿದ್ದೀನಿ. ಅಲ್ಲಲ್ಲ, ಮಾಧ್ಯಮಗಳು ಆಗ್ಬೋದು, ನಿಮ್ಮಂತರಾಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಥರ ಅನುಮಾನ ಪಡ್ತಕ್ಕಂಥ ನೆಸೆಸಿಟಿ ಇಲ್ಲ. ಯಾವತ್ತೂ ಸಹ ಕಾಂಗ್ರೆಸ್ ಲಾಸ್ಟ್ ಗೌರ್ಮೆಂಟ್ ಅಲ್ಲಿ ನೀವು ನೋಡಿದಿರಾ? ನಾನು ಕೇಳುದು ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳೇ ಬಿಜೆಪಿಗೆ ದೊಡ್ಡ ಅಸ್ತ್ರ. ಇಲ್ಲ, ಆಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೋಡಿ, ಅದ್ರಲ್ಲಿ ನೋಡಿ, ಯತ್ನಾಳ್ದೊಂದು ಬಣ, ಸಂತೋಷ್ ಅವ್ರದೊಂದು ಬಣ, ಯಡಿಯೂರಪ್ಪನವ್ರದೊಂದು ಬಣ, ಬೆಂಗಳೂರಲ್ಲಿ ಅಶೋಕ್ ಅವ್ರದೊಂದು ಬಣ, ಸಿ.ಟಿ. ರವಿ ಅವರ ಒಂದು ಬಣಗಳನ್ನೇ ಜಾಸ್ತಿ ಆಗ್ಬಿಟ್ಟಿದೆ. ಒಳ್ಳೆ ಬೆಟ್ಟದ ತರ ಆಗ್ಬಿಟ್ಟಿದೆ ಬಿಜೆಪಿನಲ್ಲಿ. ಕಾಂಗ್ರೆಸ್ ಎಲ್ಲ ಆ ತರದ ಅನುಮಾನ ಪಡೋದು ಬೇಡ, ಏನು ಆ ತರ ಆಗಲ್ಲ. 5 ವರ್ಷ ನಾವು ಸುಜಲಿತವಾಗಿ ಒಳ್ಳೆ ಆಡಳಿತ ಕೊಡ್ತೀವಿ, ಜನ ಮೆಚ್ಚುವಂತ ಆಡಳಿತ ಕೊಡ್ತೀವಿ, ಎಲ್ಲರೂ ಮೆಚ್ಕೊಳ್ಳುವಂತ ಆಡಳಿತ ಕೊಡ್ತೀವಿ. ಅದ್ರ ಬಗ್ಗೆ ಯಾರಿಗೂ ಅನುಮಾನನೇ ಬೇಡ. ಡನ್. ಭೋಜನ್ ಅವರೇ, ನೀವು ಹೇಳಬೇಕು, ಸಿದ್ದರಾಮಯ್ಯನವರೇ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾಗ ಸದನದಲ್ಲಿ ಚರ್ಚಿತ ವಿಷಯಗಳು, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾದ್ರೆ ಆ ವಿರೋಧ ಪಕ್ಷ ಅಂದಾಗ ಅದಕ್ಕೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಅಲ್ಲಿ ಸಮರ್ಥವಾದವ್ರನ್ನ ಕೂರಿಸಿದ್ದಾರೆ ಅಂತ ಅನ್ಸುತ್ತಾ? ಮತ್ತು ಪ್ರತಿಪಕ್ಷ ಅಂದಾಗ, ಬಿಜೆಪಿ ಅಂದಾಗ ಸಮರ್ಥವಾಗಿ ನಡೆಸ್ಕೊಂಡು ಹೋಗುವಂಥ ಒಬ್ಬ ನಾಯಕನನ್ನ ಕೂರಿಸಿದ್ದಾರೆ ಅಂತ ಅನ್ಸುತ್ತಾ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ? ನೋಡಿ, ಬಿಜೆಪಿ ಏನೀಗ ಕಳೆದ ವಿಧಾನಸಭೆ ಚುನಾವಣೆಯಿಂದ ಆಯಿತು, ಅದು ಒಂದು ಸ್ಲೈಡಲ್ಲಿದೆ, ಅಧಪತನದಲ್ಲಿದೆ, ನಡೀತಾ ಇದೆ. ಈಗ 6 ತಿಂಗಳಾಯ್ತು, ಅಲ್ಲಿವರೆಗೆ ಏನು ವಿರೋಧ ಪಕ್ಷ ನಾಯಕನೂ ಇರಲಿಲ್ಲ, ರಾಜ್ಯಾಧ್ಯಕ್ಷರು ಇರಲಿಲ್ಲ. ಆಮೇಲೆ ಅಧಿವೇಶನವೇ ಆಗಿ ವಿರೋಧ ಪಕ್ಷ ಇಲ್ಲದೇ ನಡೀತು. ಅಂದ್ರೆ ಅಂತ ಸಮಯದಲ್ಲಿ ಯಾವುದೋ ತೀರ್ಮಾನ ತಗೊಳ್ಬೇಕಾದ್ರೆ ಗ್ಯಾರಂಟಿ ಬಗ್ಗೆ ಒಂದು ವಿರೋಧ ಪಕ್ಷನೇ ಇರಲಿಲ್ಲ. ಆಮೇಲೆ ಲೋಕಸಭೆ ಚುನಾವಣೆ ಅಂತಂದ್ರೆ ಏನೋ ಒಂದು ಟೆಂಪ್ರರಿ ಆಗಿ ಒಂದು ಅರೇಂಜ್ಮೆಂಟ್ ಮಾಡಿದ್ರು ಅವರು. ಅಲ್ಲಿ ಇನ್ನು ರಾಷ್ಟ್ರದಲ್ಲಿ ಮೋದಿ ಹೇಳ್ತಾ ಇದ್ರು ಕುಟುಂಬ ರಾಜಕಾರಣಕ್ಕೆ ಒಂದು ಕೊನೆ ಆಡಬೇಕು ಅಂತ. ಆದ್ರೆ ಇವರು ತಂದಿದ್ದು ಯಾರನ್ನ? ಒಬ್ಬ ಯಡಿಯೂರಪ್ಪನವ್ರ ಮಗನ್ನೇ ತಂದ್ರು ಅವರು ರಾಜ್ಯಾಧ್ಯಕ್ಷರ ಮಗ. ಅದೊಂದು ಒಳಗಡೆ ಹೇಳೋದೊಂದು ಮಾಡೋದೊಂದು ಆಯ್ತು. ಅದ್ರ ಮೇಲೆ
ಇವ್ರದ್ದು ಏನು 400 ಬರುತ್ತೆ ಅಂತಲ್ಲಿ ಏನು ಹೈಕಮಾಂಡ್ ಹೇಳ್ತು, ಬಂದಿದೆ 240. ಇಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಅಷ್ಟು ಸೀಟ್ ಬರ್ತದೆ, ಬಂದಿದ್ದು JDS ಹೆಲ್ಪ್ನಿಂದ ಒಂದು ಸ್ವಲ್ಪ ಸೀಟ್ ಚೇತರಿಸ್ಕೊಂಡಿದೆ. ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಹೇಳ ಹೆಸರಲ್ಲಿ ಮುಳುಗೋಗ್ತಿತ್ತು. ಮುಳುಗೋಗುತ್ತೆ, ಏನು ಹೋಗ್ತಾ ಇದೆ, ಇನ್ನು ದಿನ ಹೋಗ್ತಾರೆ. ಅವ್ರು ಇನ್ನೊಂದು ನೋಡಿ ವಿಚಾರ, ಅವ್ರದ್ದು ಏನೋ ಒಂದು ಸಿದ್ಧಾಂತಗಳಿದೆ. ಅವ್ರು ಅಯೋಧ್ಯೆಯಲ್ಲಿ ರಾಮ ಹೆಸರು ಹೇಳ್ಕೊಂಡು ಇವರು ಚುನಾವಣೆಗೆ ಹೋದ್ರಲ್ಲ, ಅಲ್ಲೇ ಅವ್ರು ಸೋತೋದ್ರು ಫೈಜಾಬಾದ್ದಲ್ಲಿ. ಅದಾದ ನಂತರ ಇವತ್ತು ನೀವು ನೋಡಿರ್ಬೇಕು, ಅವರ ಏನು ಹೈಕಮಾಂಡ್ ಏನು ಬಂದಿದ್ದಾರೆ ಒಗ್ಗಟ್ಟಿನ ಮಂತ್ರ ಬಗ್ಗೆ, ಇವತ್ತು ಅವ್ರು ವಿವೇಕಾನಂದರ ಏನು ಪುಣ್ಯ ಸ್ಮರಣೆ ಇದ್ರೆ ಅಲ್ಲಿ ಅವರು ಆ ಫೋಟೋ ಹಾಕಿಟ್ಟಿದ್ದೀರಿ ಅಂತ ಒಂದು ವೈರಲ್ ಆಗ್ತಾ ಇದೆ, ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಬಿಜೆಪಿಯಲ್ಲಿ ಹೆಚ್ಚು ಯುವಕರು ಇರೋದು ವಿವೇಕಾನಂದರ ಏನೋ ಒಂದು ಸಿದ್ಧಾಂತಗಳು ಅರಿಸ್ಕೊಂಡು, ಅಂದ್ರೆ ಇವರು ಬಿಜೆಪಿಯವರು ಆ ಸಿದ್ಧಾಂತ ಬಿಟ್ಬಿಟ್ಟಿದ್ದಾರೆ. ಅದನ್ನ ಹೇಳೋದು ಒಂದು, ಮಾಡೋದೊಂದು. ಇವರು ಅದನ್ನೇನೋ ಅದಕ್ಕೆ ಒಂದು ಬೆಲೆ ಇಲ್ಲದೆ ಮಾಡಿದ್ದಾರೆ. ಹಿಂದೆ ಅವರು ಇದು ಭಗತ್ ಸಿಂಗ್ ಬಗ್ಗೆ ಹೇಳ್ಕೊಂಡು ಅದು ವರ್ಕೌಟ್ ಆಗಲಿಲ್ಲ, ಇವರು ಹಿಂದುತ್ವ ಸಿದ್ಧಾಂತ ಅದನ್ನು ತೆಗೆದಾಕರು. ಅಂದ್ರೆ ಬಿಜೆಪಿ ಅದ್ರದ್ದು ಏನು ಸಿದ್ಧಾಂತ ಇದೆ ಅದನ್ನ ಹೊರಗಡೆ ಬರ್ತಾ ಇದೆ. ಇವ್ರು ಹೋಗ್ತಾ ಇರೋ ದಾರಿ, ಇವ್ರು ಜನರ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ, ಇವ್ರು ಹೋಗ್ತಾ ಇರೋ ದಾರಿನೇ ಬೇರೆ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಹೆಸರು ಅಷ್ಟೇ ಅದು ಕಾಣ್ತಾ ಇರೋದು. ಇದು ತುಂಬಾ ಸ್ಫೋಟ ಆಗಿದೆ. ಅಂತಹ ಸಮರ್ಥ ನಾಯಕತ್ವ ಈ ಸೆಕೆಂಡ್ ಲೈನ್ ಲೀಡರ್ಸ್ ಅಲ್ಲಿ ಬಿಜೆಪಿಯಲ್ಲಿ ಕಾಣಿಸ್ತಿಲ್ಲ ಅಂತ ನೀವು ಹೇಳೋದು. ಈಗ ಬಿಜೆಪಿ ಅಂದಾಗ ಯಡಿಯೂರಪ್ಪ, ಈಶ್ವರಪ್ಪನವರಾಗ ಬಿಜೆಪಿಲಿ ಇದ್ದ ಸಂದರ್ಭದಲ್ಲಿ ಆ ರೇಂಜ್ ಅಲ್ಲಿ ಇದ್ದಿದ್ದು, ಈಗ ಸೆಕೆಂಡ್ ಲೈನ್ ಲೀಡರ್ಸ್ ಅಂತವ್ರು ಯಾರು ಇಲ್ಲ. ಪಕ್ಷವನ್ನು ಹಂಗೆ ಮುನ್ನಡೆಸ್ಕೊಂಡು ಹೋಗಲ್ಲ. ಯಾರು ಕಾಣ್ತಾ ಇಲ್ಲ. ರೈಟ್, ಗಾಟ್ ಇಟ್. ಬಿಜೆಪಿ ವಕ್ತಾರಾಗಿರುವಂತಹ ರತನ್ ಪೂಜಾರಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ ರತನ್ ಅವರೇ. ವಿಧಾನಸಭಾ ಚುನಾವಣೆಯಿಂದ ಬರೋಣ. 2023 66ಕ್ಕೆ ಬಂದು ನಿಂತ್ಕೋತಾರೆ. ಇದು ಬಿಜೆಪಿಯ ಮೊದಲ ಸೋಲು ಅಂದ್ಕೊಳ್ಳೋದಾದರೆ, 2024ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ಕಡಿಮೆ ಸ್ಥಾನಗಳನ್ನು ನೀವು ಪಡ್ಕೊಳ್ತೀರಿ ಅನ್ನೋದಾದರೆ, ಮತ್ತು 19ರವರೆಗೆ ಹೋಗಿ ನಿಂತ್ಕೋತೀರಿ ಅನ್ನೋದಾದರೆ, ಅದು JDSನ ಒಂದು ಮೈತ್ರಿಯಿಂದ ಹೊರತು ಸ್ವಂತ ಶ್ರಮದಿಂದ, ಆ ವರ್ಚಸ್ಸಿನಿಂದ ಬಿಜೆಪಿ ಪಡ್ಕೊಂಡಿಲ್ಲ ಅಂತ. ಅಲ್ಲಿಂದ ಆರಂಭ ಮಾಡೋಣ. ಏನಂತೀರಿ, ಹೌದಾ? ಹಂತ ಹಂತವಾಗಿ ಬಿಜೆಪಿ ತನ್ನ ವರ್ಚಸ್ಸನ್ನು ಕಳ್ಕೊಳ್ತಾ ಇದೆ. ನೋಡಿ, ಕೇಂದ್ರದಲ್ಲೇ ಬರೋಣ. 2004ರಿಂದ 2014ರವರೆಗೆ 2 ಬಾರಿ UPA 1 and 2 ಅಧಿಕಾರ ಮಾಡಿ 10 ವರ್ಷ ಆದ ನಂತರ ಅವರಿಗೆ ಸಿಕ್ಕಿದ್ದು ಕೇವಲ 44 ಸೀಟು. ಆದರೆ ನಮಗೆ 240 ಸೀಟ್ ಸಿಕ್ಕಿದೆ. ಇವರು ಎಷ್ಟು ಮೋಸ್ಟ್ಲಿ 30ಕ್ಕೂ ಹೆಚ್ಚು ಪಕ್ಷಗಳೆಲ್ಲ ಸೇರಿ ಇಂಡಿಯಾ ಅಲಯನ್ಸ್ ಇದೆಯಲ್ವಾ, ಸೇರಿ ಪಡೆದಿರುವಂಥದ್ದು 230 ಸೀಟು. ಕಾಂಗ್ರೆಸ್ ಒಂದೇ ಪಕ್ಷವಾಗಿ ಈ ಸಲ ಪಡೆದಿರುವಂಥದ್ದು 99. ಆದರೂ ಕೂಡ ಅವ್ರು 100ರಲ್ಲಿ 99 ಸಿಕ್ಕಿದ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ಗೊತ್ತಾಗಲ್ಲ. ಕಾಂಗ್ರೆಸ್ ಸ್ವತಂತ್ರವಾಗಿ 406 ಗೆದ್ದಿತ್ತು ಇದೆ, 406 ಗೆದ್ದಿತ್ತಿದೆ, 360 ಬಿಜೆಪಿ ಇತಿಹಾಸದಲ್ಲಿ ರೀಚ್ ಆಗಿಲ್ಲ. 406 ಗೆದ್ದು 44ಕ್ಕೂ ಬಂದಿದ್ದೀರಿ. ಅದು ನಿಮ್ಮ ಇದು ಏನಂದ್ರೆ ಪ್ರತಿಪಕ್ಷ ಅಂತಾನೆ ಒಬ್ಬ ನಾಯಕ ದೇಶ ಅಂತ ನೋಡಿದ್ರೆ ಕಾಂಗ್ರೆಸ್ ಆಡಳಿತ ಮಾಡ್ತಿರ್ತಂತ ಕಾಲದಲ್ಲಿ ವಿರೋಧ ಪಕ್ಷಗಳನ್ನ ಆಯ್ತಾ. ಕರ್ನಾಟಕದಲ್ಲಿ ಅಫ್ಕೋರ್ಸ್ ಒಪ್ಕೊಂತೀವಿ ನಾವು 66 ಸೀಟು ನಾವು ಇಲ್ಲಿ ಇದು ಸೋಲನ್ನು ಕನ್ಸಿಡರ್ ಮಾಡಿದ್ವಿ. ಎಲ್ಲೋ ಒಂದು ಕಡೆ ಇವರು ಅಪಪ್ರಚಾರಗಳನ್ನು ಮಾಡಿದ್ರು. ಯಾವುದು 40% PCM ಅಂತ ಒಂದು ಅಪಪ್ರಚಾರವನ್ನು ಮಾಡಿದರು. ನಾನು ಒಪ್ಕೊಂತೀನಿ, ನಾವು ಆ ಒಂದು ಸುಳ್ಳು 40% ಒಪ್ಕೊಳ್ತೀರಾ? ಅಪವಾದನ ನೀವು ಕಾಂಟೆಕ್ಸ್ಟ್ ಬೇರೆ ತರ ತಗೋತೀರಿ. ಅಲ್ಲಲ್ಲ, ಅವ್ರನ್ನೇ ಮಾತಾಡಿಸ್ಬಿಡಿ, ಮಾತಾಡಿಸಿ ಸರ್. ಅವ್ರು ಬೇರೆ ಹೇಳಿದ್ದು ನೀವು ಬೇರೆ ಕ್ಯಾಚ್ ಮಾಡ್ತಿದ್ದೀರಾ. ಫೈನ್, ಪ್ಲೀಸ್ ಕಂಟಿನ್ಯೂ. 40% ಮತ್ತು PCM ಅಂತ ಅಪವಾದ ಹೊರಿಸಿದ್ರು. ಎಲ್ಲೋ ಒಂದು ಕಡೆ ನಾವು ಅದನ್ನು ಕರೆಕ್ಟಾಗಿ ಕೌಂಟರ್ ಮಾಡುವಲ್ಲಿ ಎಡವಿದ್ದೀವಿ, ಅದನ್ನು ನಾನು ಒಪ್ಕೊತೀವಿ. ನಾವು ಆವಾಗಲೂ ಕೇಳಿದ್ವಿ, ಇವಾಗೂ ಕೇಳ್ತೀವಿ, ಯಾರು 40% ಕೊಟ್ಟರು, PCM ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು? ನಿಮ್ಮದೇ ಸರ್ಕಾರ ಇವಾಗಿದೆಯಲ್ವಾ, ತನಿಖೆ ಮಾಡಿ ಯಾರ್ಯಾರು ತಪ್ಪಿತಸ್ಥರು ಅಂತ ಹೇಳಿದರೆ 1 ವರ್ಷದ ಮೇಲೆ ಆಯಿತು, ಏನೂ ಮಾಡಿಲ್ಲ ಇವರು. ಆಯಿತಾ. ಆನಂತರ ಇವರ ರಾಜ್ಯಾಧ್ಯಕ್ಷರು ಅವರು ಒಂದು ಖಾಸಗಿ ಚಾನಲ್ ಹೇಳ್ತಾರೆ, ನೆರೇಟಿವ್ ಮಾಡಿದ್ದೀವಿ, ನೆರೇಟಿವ್ ಮಾಡಿದ್ದನ್ನು ಜನಕ್ಕೆ ಮುಟ್ಟಿಸೋದು ನಮಗೆ ಗೊತ್ತು, BJP-ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಂಗೆ ಸುಳ್ಳು ಹೇಳೋದು ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇದೆರಡು ವಿಷಯನ ಕೇಳಿದಾಗ ಅವ್ರು ಹೇಳಿದರು ನೆರೇಟಿವ್ ಅಂತ ಹೇಳಿದರು. ಆಯಿತಾ. ಆದ್ದರಿಂದಾಗಿ
ಭಾರತೀಯ ಜನತಾ ಪ್ರಶ್ನೆ ಇವಾಗ ಕರೆಕ್ಟ್ ದಟ್ ಸೆಂಟೆನ್ಸ್. ಬಿಜೆಪಿ ಅವ್ರಿಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ ಅಂದಿದ್ರು ಡಿ ಕೆ ಮೇಬಿ ಕರೆಕ್ಟ್ ಆಯ್ತಾ. ಅದ್ರಲ್ಲಿ ನಾವು ಎಡವಿದ್ವಿ ಅಂತ ಹೇಳ್ತೇವೆ. ಈ ದೇಶದ ಪ್ರಧಾನಮಂತ್ರಿಗಳು ಸುಳ್ಳುಗಾರ ಅಂತ ದೇಶನೇ ಪ್ರಚಾರ ಮಾಡ್ತಾ ಇದೆ. ಆಯ್ತು, ಮಾನ್ ಸುಳ್ಳುಗಾರ ಆಗಿದ್ದಿದ್ರೆ ನಿಮಗೆ 400 ಸೀಟ್ ಬರಬೇಕಾಗಿತ್ತು, ನಮಗೆ ಪುನಃ ಸರ್ಕಾರ ಕೊಡ್ತಿರಲಿಲ್ಲ. ಆಯ್ತಾ, ಬರೀ ಸುಳ್ಳುಗಳನ್ನ ಹೇಳೋದ್ರಲ್ಲಿ ನಿಸ್ಸೀಮ್ರು. ಅದಕ್ಕೆ ಉತ್ತರವನ್ನ ನಿನ್ನೆ ಪ್ರಧಾನಮಂತ್ರಿಗಳು ನಿನ್ನೆ ಮೊನ್ನೆ ಉತ್ತಮವಾದ ಒಂದು ಭಾಷಣದಲ್ಲಿ ಏನೇನು ಇವ್ರು ಸುಳ್ಳು ಹೇಳಿದ್ರು ಅಂತ ಅದಕ್ಕೆ ವಿರುದ್ಧವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇವಾಗ ಕರ್ನಾಟಕದ ವಿಷಯದಲ್ಲಿ ನಾನು ಹೇಳಿದೆ, ಆವಾಗ ಆಗಿದ್ದು ಹೌದು. ಆದರೆ ಇವರು 1 ವರ್ಷ ಬಂದ ನಂತರ ಇವರೇನು ಕೆಲಸ ಮಾಡಿದ್ದಾರೆ ಅದನ್ನು ಗೊತ್ತು. ಬೆಲೆ ಏರಿಕೆ ಇರ್ಬೋದು, ಹಗರಣಗಳಿರ್ಬೋದು, ಡೇ ಬೈ ಡೇ ಇರ್ಬೋದು. ನಾನು ಇಲ್ಲಿ ವಿಷಯಕ್ಕೆ ಬರ್ತಿದ್ದೀನಿ. ಏನಂದ್ರೆ ನೀವು 19 ಸೀಟ್ ಬಗ್ಗೆ ಅಂತ ಬಂದಾಗ್ಲೂ ಕೂಡ ಸಿಟಿ ರವಿ ಅವರು ಒಂದ್ಸತಿ ಮಾತಾಡಿದ, ನಾನು ಲೆಟ್ ಮಿ ರಿಕಾಲ್ ದ ವೋಟಿಂಗ್ ಪರ್ಸೆಂಟೇಜ್ ಗ್ರೋತ್ ನ ನೆನಪಿಸ್ಕೊಂಡು ಇಷ್ಟು % ನಮ್ ಜಾಸ್ತಿ ಆಗಿದೆ, ಇಟ್ ಇಸ್ ಅ ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಹೌದು, 66 ಸೀಟ್ ಬಂದಾಗ್ಲೂ ನಮಗೆ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ. ನೋಡಿ ಅದು ಹೇಳೋದಕ್ಕೆ ಒಂದು ಕಾರಣ ಇದೆ. 66 ಸೀಟ್ ನಮ್ಗೆ ಬಂದಾಗ್ಲೂ 35% ಇರ್ಬೇಕನ್ಸುತ್ತೆ. ಅಂದ್ರೆ 34% ಲಾಸ್ಟ್ ಟೈಮ್ ಇದ್ದು 1% ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಆದರೆ ಸೀಟ್ಗಳಲ್ಲಿ ಮೈನಸ್ ಆಗಿದೆ, ಒಪ್ಕೊಂತೀವಿ. ಅಂದ್ರೆ ನಮ್ಮ ಮತಗಳು ಇಂಟ್ಯಾಕ್ಟ್ ಆಗಿದೆ, ಎಲ್ಲೂ ಚೆದರಿ ಹೋಗಿಲ್ಲ. ಆಯ್ತಾ, ಎಲ್ಲೋ ಒಂದ್ ಕಡೆ ಈ ಒಂದು ಮಿಡಿಲ್ ವೋಟರ್ಸ್ ಇರ್ತಾರಲ್ಲ, ಅವರು ಆ ಒಂದು ಗಾಳಿ ಮತ್ತೆ ಒಂದಿಷ್ಟು ಇವರ ಅಪಪ್ರಚಾರಕ್ಕೆ ಇರ್ಬೋದೇನೋ ಅಂತ ಹೇಳ್ಕೊಂಡು ಆ ಕಡೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರೇ ಆ ಸ್ಥಾನದಲ್ಲಿ ಅಥವಾ ಮುಖ್ಯಮಂತ್ರಿ ಆಗಲು ಕೂತ್ಕೋತಾರೆ ಅನ್ನೋದಾದ್ರೆ ಪ್ರಬಲವಾದಂಥ ವಿರೋಧ ಪಕ್ಷ ಅಂದಾಗ ಅಲ್ಲಿ ಸರಿಯಾದಂಥ ವಿರೋಧ ಪಕ್ಷ ನಾಯಕರನ್ನ ಕೂರಿಸುವಲ್ಲಿ ಬಿಜೆಪಿ ವಿಫಲ ಆಗಿದೆ. ಇಟ್ ಇಸ್ ಅ ಬಿಗ್ಗೆಸ್ಟ್ ಫೇಲ್ಯೂರ್. ರಾಜ್ಯಾಧ್ಯಕ್ಷ ಅಂದ ಸಂದರ್ಭ, ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ ರಾಜ್ಯಾಧ್ಯಕ್ಷ ಅಂದಾಗ ಬಿಜೆಪಿಯನ್ನ ಮುನ್ನಡೆಸುವಂತ ಆ ಚಾಕಚಕ್ಯತೆ, ಅನುಭವ ಅನ್ನೋದಿರ್ಬೇಕಾಗತ್ತೆ. ಆ ವಿಷಯದಲ್ಲಿ ಬಿಗ್ಗೆಸ್ಟ್ ಫೇಲ್ಯೂರ್. ಇನ್ನೇನು ಕೆಲವು ದಿವಸ ಅಷ್ಟೇ ಆ 2 ಸ್ಥಾನಗಳ ತಲೆದಂಡ ಅನ್ನೋದಾಗತ್ತೆ. ಈಗಲೇ ಆಗ್ತಿದೆ ಮೇಡಮ್, ಅದು ಗುಂಪುಗಾರಿಕೆ ಸ್ಟಾರ್ಟ್ ಆಗ್ತಿಲ್ಲ. ಅವ್ರಿಗೆ ಇನ್ಫಾರ್ಮೇಶನ್ ಬಂದಿರಬಹುದೇನೋ. ನಾನು ಬಿಜೆಪಿ ಪಕ್ಷದಲ್ಲಿ ಇದ್ದೀನಿ, ನನಗೆ ಆಚರಣೆ ಮಾಡ್ಕೊಂಡು ಗುಂಪು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದೇ ಅವಾಗಲೇ ಹೇಳಿದ ಬಿಜೆಪಿ ನಮ್ಮ ಪಕ್ಷ ಒಂದು ಆಗಿದೆ 4. ಅಲ್ಲ ಸರ್, ಪರಮೇಶ್ವರ್ ಅವ್ರ ಮನೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೋಗ್ಬಿಟ್ಟು ಭೋಜನ ಕೂಟ ಮಾಡಿದ್ರೆ ಅದು ಗುಂಪುಗಾರಿಕೆ ಅಲ್ಲ ಮೇಡಮ್. ಅದಕ್ಕಿಂತ ದಯಮಾಡಿ ರೇಣುಕಾಚಾರ್ಯ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರೇಣುಕಾಚಾರ್ಯ ರಾತ್ರಿ ಕಾರ್ ಹತ್ಬಿಟ್ಟು ಹೋಗಿ ಆತರ ರೆಸಾರ್ಟ್ ತರ ರಾಜಕಾರಣ ಮಾಡಿಲ್ಲ ನಾವು. ಆಡಳಿತ ಮಾಡೋದು ಗೊತ್ತಿಲ್ಲ. ಒಂದ್ ನಿಮಿಷ, ಬಿಜೆಪಿನವ್ರಿಗೆ ಆಡಳಿತ ಮಾಡೋದು ಗೊತ್ತಿಲ್ಲ, ಅಧಿಕಾರ ಕೊಟ್ಟಾಗ ಜನ ಉಳಿಸ್ಕೊಳ್ಳೋದು ಗೊತ್ತಿಲ್ಲ. ಬರೇ ಸುಳ್ಳಕ್ ಬರಲ್ಲ ನಮ್ಗೆ. ಗುಂಪುಗಾರಿಕೆ ಕುತಂತ್ರ ಅನ್ನೋದು ತುಂಬಿ ತುಳ್ಕೊಂಡು ಬಿಜೆಪಿನ ಎಲ್ಲ ಒಂದ್ ಕಡೆ ಸರ್ವನಾಶ ಮಾಡ್ತಾರೆ. ದಯಮಾಡಿ ವೆಯ್ಟ್ ಮಾಡ್ಬೇಕು ಅಷ್ಟೇ. ತಲೆದಂಡದ ವಿಷಯ ಇವರೇನೋ ಗುಂಪುಗಾರಿಕೆ ನೀವು ಹೇಳಿದ್ರ, ಇವ್ರು ಹೇಳಿದ್ರಂತ ಗುಂಪುಗಾರಿಕೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಪಕ್ಷವಾಗಿ ಗುಂಪುಗಾರಿಕೆಯನ್ನು ನಡೀತಿದೆ ಇರಲಿ, ಇವರು ಆಡಳಿತ ನಡೆಸ್ತಿರುವಂತ ಪಕ್ಷವಾಗಿ ಸರ್ಕಾರದ ಮಂತ್ರಿಗಳು ಒಂದೊಂದ್ ಕಡೆ ಗುಂಪುಗಾರಿಕೆ 4-5 ಕಡೆ ಮಾಡ್ತಿದಾರಲ್ಲ ಸರ್. ನಾವೆಲ್ಲ ಯಾಕಂತ ಹೇಳ್ತೀನಿ ಕೇಳಿ. ಚರ್ಚೆ ಮಾಡಿಲ್ಲ ಸರ್ಕಾರ. ಸಂತೋಷ್ ನೇರವಾಗಿ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದೆ. ಅವರಿಗೆ ಜನರ ಜೀವನದ ಜೊತೆ ಆಪೋಸಿಷನ್ ಆಗಿ ನಮ್ಮ ಸರ್ಕಾರ ಅದನ್ನ ಹೇಳಿ ಸರ್. ನಿಮ್ಮಲ್ಲಿ ಗುಂಪುಗಾರಿಕೆ ಪಕ್ಷದಲ್ಲಿ ಸರ್ಕಾರ ಡಿಸಿಎಂ ಒಂದು ಬಣ, ಸಿಎಂ ಒಂದು ಬಣ, ಸತೀಶ್ ಜಾರಕಿಹೊಳಿ ಒಂದು ಬಣ, ಇವ್ರು ಯಾರು ಹರಿಪ್ರಸಾದ್ ಅವ್ರದ್ದು ಒಂದು ಬಣ, ಇನ್ನು ಹೈಕಮಾಂಡ್ ಒಂದು ಬಣ. ಇವರೆಲ್ಲ ಕಚ್ಚಾಟ ಮಾಡೋದು ದಿನ ಬೆಳಗಾದ್ರೆ ನಾವು ನೋಡ್ತಾ ಇದೀವಿ. ಇವ್ರು ನಮ್ಮ ಬಗ್ಗೆ ಹೇಳ್ತಿದ್ರೆ ಆಯ್ತು, ನಮ್ಮ ಪಕ್ಷದಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಗುಂಪುಗಾರಿಕೆ ನೆಕ್ಸ್ಟ್ ಕೇಳ್ಕೊಳ್ಳಿ ಫಸ್ಟ್, ಆಯ್ತಾ? ನೆಕ್ಸ್ಟ್ ಆದ್ರೆ ಇದನ್ನ ಮಾಡಬಹುದು. ಯಾಕೆ ಗೊತ್ತಾ, ಸರ್ಕಾರ ಈ ತರ ಮಾಡಿದ್ರೆ ನೇರವಾಗಿ ಅದು ಅಫೆಕ್ಟ್ ಆಗುವಂತದ್ದು ಜನರ ಜೀವನದ ಮೇಲೆ. ಜನರ ಜೀವನದ ಮೇಲೆ, ಪಕ್ಷವಾಗಿ ಅಲ್ಲ. ಆಯ್ತಾ? ಅದರಿಂದಾಗಿ ಮೊದಲು ನಿಮ್ಮ ಗುಂಪುಗಾರಿಕೆಯನ್ನ ಸರಿ ಮಾಡ್ಕೊಳ್ಳಿ. ಅನಂತರ ನೀವು ಹೇಳಿದ್ರೆ 19 ಸೀಟ್ ಅಂತ. 19 ಸೀಟ್ ಇಟ್ಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಯ್ತಾ? 68% ಗೆದ್ದಿರುವಂತದ್ದು 99 ಸೀಟು.
ಎಲ್ಲರೂ ಅವರೇ ಅವರವರ ಸ್ವಹಿತಾಸಕ್ತಿಯಲ್ಲಿ ಜನರನ್ನ ಬಲಿ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಆಡಳಿತ ಪಕ್ಷನೇ ಆಗಲಿ ವಿರೋಧ ಪಕ್ಷನೇ ಆಗಲಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿಲ್ಲ ಅನ್ನೋದಾದರೆ ಬಲಿಯಾಗೋದು ಜನರೇ. ಶಶಿಕಾಂತ್ ಅವರೇ, ನೀವು ತಿಳಿಸ್ಬೇಕಿದು. ಆಡಳಿತ ಪಕ್ಷದ ಜವಾಬ್ದಾರಿ ಅಂದರೆ ಅದು ಜವಾಬ್ದಾರಿ. ಸರ್ಕಾರ ನಡೆಸ್ತಾ ಇರ್ತಾರೆ, ಜನರನ್ನು ಮುನ್ನಡೆಸ್ತಾ ಇರ್ತಾರೆ. ಅವರು ಬಣ ಮಾಡಿಕೊಂಡ್ರು ಜನಕ್ಕೆ ಎಫೆಕ್ಟು. ವಿರೋಧ ಪಕ್ಷ ಅಂದಾಗ ಆಡಳಿತ ಪಕ್ಷಕ್ಕೆ ಎಷ್ಟು ರೆಸ್ಪಾನ್ಸಿಬಲ್ ಇರುತ್ತೆ, ಇವ್ರಿಗೂ ಅಷ್ಟೇ ರೆಸ್ಪಾನ್ಸಿಬಲ್. ಇವರು ಬಣ ಮಾಡಿಕೊಂಡ್ರೆ ಹೇಗೆ ನಮಗೆ ಪ್ರಾಬ್ಲಮ್ ಅಥವಾ ಜನಕ್ಕೆ ಪ್ರಾಬ್ಲಮ್ಮು. ಆ ಪ್ರಜ್ಞೆನೇ ಇಲ್ವಲ್ಲ ಇವತ್ತಿನ ಕರ್ನಾಟಕ ಎರಡೂ ಪಕ್ಷಗಳಿಗೆ ಅಂತ, ಪ್ರಮುಖ ಪಕ್ಷಗಳಿಗೆ. ಅದೇ ಆ ಜವಾಬ್ದಾರಿ ಏನಾದರೂ ಗೊತ್ತಾಗಿದ್ದರೆ ಡೆಮಾಕ್ರಸಿ ಅನ್ನೋದು ಅತ್ಯಂತ ಸರಳವಾಗಿ ನಡೀತಾ ಇತ್ತು. ಅದನ್ನು ಇವರೆಲ್ಲಾನು ಮರೆತಿರೋದ್ರಿಂದ ಈ ಸಮಸ್ಯೆ ಆಗಿದೆ. ಈ ಗುಂಪುಗಾರಿಕೆ ಅನ್ನೋದಿದೆ ನೋಡಿ, ಅದು ಇಲ್ಲ ಅಂದರೆ ರಾಜಕಾರಣವೇ ಇಲ್ಲ. ನೀವು ಕಳೆದ 10 ವರ್ಷ 20 ವರ್ಷದಿಂದನೂ ನೋಡ್ಕೊಂಡ್ ಬನ್ನಿ ನೀವು. ಆದ್ದರಿಂದ ಅಕಸ್ಮಾತ್ ಗುಂಪುಗಾರಿಕೆ ಇಲ್ಲ ಅಂತಂದ್ರೆ ಅಲ್ಲಿ ಸರ್ವಾಧಿಕಾರ ಇದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ ನೀವು. 10 ವರ್ಷದ ಮೋದಿ ಆಡಳಿತದಲ್ಲಿ ನೋಡಿದ್ರೆ ಯಾರು ಕೆಮ್ತಾ ಇರಲಿಲ್ಲ, ಅಲ್ಲಿ ಗುಂಪುಗಾರಿಕೆಗಳು ಇರಲಿಲ್ಲ ಕೇಂದ್ರ ಸರ್ಕಾರದಲ್ಲಿ. ಯಾಕೆ ಅಂತಂದ್ರೆ ಅಲ್ಲೇ ಒಂದು ಪ್ರಬಲವಾದಂತ ಡಿಕ್ಟೇಟರ್ಶಿಪ್ ಇತ್ತು. ಅಕಸ್ಮಾತ್ ನೀವು ಯಾರಾದ್ರೂ ಅದ್ವಾನಿ ಅಂತ, ಒಂದ್ ನಿಮಿಷ ಸರ್ ಆಮೇಲೆ ಮಾತಾಡಿ, ನಾನು ಹೇಳ್ತೀನಿ. ಅದ್ವಾನಿ ಅವ್ರನ್ನೇ ಸಹಿತ ಮೂಲ ಗುಂಪು ಮಾಡತಕ್ಕಂಥ ಕೆಲಸ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ಅವ್ರು ಮಾಡಿದ ಸಣ್ಣ ಮಿಸ್ಟೇಕ್, ಅಲ್ಲೇ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಇನ್ನು ಅವ್ರು ಹೊಗಳ್ಕೊಂಡ್ ಬಂದ್ರು ಅಂತ ತೆಗೆದು ಹಾಕಿದ್ರು. ಸೊ ಆದ್ರಿಂದ ಅಲ್ಲಿ ಇರ್ತಕ್ಕಂಥ ಒಂದು ಇದು ಏನೋ ಒಂದು ಡಿಕ್ಟೇಟರ್ಶಿಪ್ ಮೇಲೆ ಅದ್ರ ಹಿಂದೆ ಇರ್ತಕ್ಕಂಥ ಒಂದು ಶಕ್ತಿ, ಎಲ್ಲವನ್ನು ನಿಯಂತ್ರಿಸ್ತಕ್ಕಂಥ ಒಂದು ಶಕ್ತಿ ಏನಿದೆಯಲ್ಲ, ಸಂಘ ಅನ್ನೋದು, ಸರ್ಸಂಘ ಅನ್ನೋದು, ಇವುಗಳನ್ನ ಇರುವುದರಿಂದ ಅಲ್ಲಿ ಗುಂಪುಗಾರಿಕೆ ನಡೀಲಿಲ್ಲ. ಅಕಸ್ಮಾತ್ ಯಾರಾದ್ರೂ ಬಾಯಿ ಎತ್ತಿದ್ರೆ ಅವ್ರ ಬಾಯಿ ಮುಚ್ಚುವಂತ ಕೆಲಸಗಳಾಗ್ತಿತ್ತು. ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಈ ಸದ್ಯಕ್ಕೆ ಕರ್ನಾಟಕದಲ್ಲಿ ಅದಕ್ಕೆ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ತಗೊಳ್ಳೋದಾದ್ರೆ ಇಲ್ಲೇನೋ CM DCM ಅಂತ ಚರ್ಚೆ ಆಗುತ್ತೆ ಅಂದ್ರೆ ಆಗ KN ರಾಜಣ್ಣ ಬರ್ತಾರೆ, ಅಲ್ಲಲ್ಲಿ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ. ಈ ಥರದೊಂದಷ್ಟು ಬೆಳವಣಿಗೆಗಳು. BJP ವಿಷಯಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಅವರನ್ನ ಅವ್ರ ಬಗ್ಗೆ ಶೂಟ್ ಮಾಡೋದು ಬೇಡ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರೊಬ್ರು ಸಾಕು. ಇಂತಹ ಒಂದು ಪರಿಸ್ಥಿತಿ. ಅವರು ವಿರೋಧ ಪಕ್ಷದಲ್ಲೇ ವಿರೋಧ ಪಕ್ಷ, ಅವರು ಅರ್ಥ ಆಯ್ತಾ? ಆಡಳಿತ ಪಕ್ಷದಲ್ಲಿ ಇದ್ದಾಗೂ ಅವರೇ ವಿರೋಧ ಪಕ್ಷ. ಸೊ ಈ ಯತ್ನಾಳ್ ಅವರು ಆ ರೀತಿಯಾಗಿ ಇದ್ದಾರೆ. ಅಲ್ಲ ನಾ ಹೇಳ್ತಾ ಇರೋದು, ಅವರು ಅದು ನಿಮಗೆ ಸತ್ಯ ಅನ್ಸುತ್ತೆ ಆಯ್ತಾ. ಬಿಜೆಪಿ ಅವರಿಗೆ ನುಂಗಲಾರದ ತುತ್ತಾಗಿದೆ ಅದು. ಅವ್ರನ್ನ ಉಳುವ ಆಗಿಲ್ಲ, ನುಂಗುವ ಆಗಿಲ್ಲ, ಆ ರೀತಿಯಾದಂತ ಒಂದು ಶಿಸ್ತು ಕ್ರಮ ಅಂತಾರಲ್ಲ, ಬೇರೆ ಯಾರಾದ್ರೂ ಈ ತರ ಸ್ಟೇಟ್ಮೆಂಟ್ಸ್ ಕೊಟ್ರೆ ಶಿಸ್ತು ಕ್ರಮ, ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಕ್ರಮ ಇರುತ್ತೆ. ಯಾಕೆ ಯತ್ನಾಳ್ ಮೇಲೆ ಅಂತ ಶಿಸ್ತಿನ ಕ್ರಮಗಳ? ಯಾಕಂದ್ರೆ ಅವ್ರ ಮೇಲ್ಗಡೆ ಇರ್ತಕ್ಕಂಥ ಅಭಯ ಹಸ್ತ ಇದೆ, ಅರ್ಥ ಆಯ್ತಾ? ಅಭಯ ಹಸ್ತನ ಸರ್ ಆಯ್ತಾ? ಆ ಸಂತೋಷದ ಅಭಯ ಹಸ್ತ ಇರುವುದರಿಂದ ಅವರು ಇವತ್ತವರೆಗೂ ಪಾರಾಗ್ತಾ ಬಂದಿದ್ದಾರೆ. ಸೊ ಅದೇ ರೀತಿಯಾಗಿ ಮೊನ್ನೆ ಹಲವಾರು ಜನ DCM ಅಂತ ಹೇಳ್ಬಿಟ್ಟು ಹುಯಿಲೆಬ್ಸಿದ್ರಲ್ಲ, ಆ ಸಂದರ್ಭದಲ್ಲಿ DKC ಅವರು ಅವ್ರಿಗೆಲ್ಲರಿಗೂ ನೋಟಿಸ್ ಕೊಡ್ಬೇಕಾಗಿತ್ತು. ಇದು ಅನಗತ್ಯ ಚರ್ಚೆ, ನೀವು ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅದನ್ನು ಮಾಡಲಿಲ್ಲ ಅವರು. ಯಾಕೆಂದ್ರೆ ಇವರೆಲ್ಲರೂ ಇಂಡಿವಿಜುವಲ್ ಆಗಿ ಈ ಪಕ್ಷವನ್ನ ಮೀರಿ ಬೆಳೆದವರು ಇದ್ದಾರೆ ಇವರು, ಆಯ್ತಾ? ಪಕ್ಷಕ್ಕೆ ಸರ್ ಸಂತೋಷ ಪಡಿ ಸರ್, ಅವರೊಬ್ಬರು ಜನನಾಯಕರು ಅಂತ ಲೆಕ್ಕ. ಅಲ್ಲ ಇರ್ಲಿ, ನಾನು ಹೇಳ್ತಾ ಇರೋದು ಅವರೊಬ್ಬ ಜನನಾಯಕರು. ಪಕ್ಷಕ್ಕೆ ಡ್ಯಾಮೇಜ್ ಮಾತಾಡಿ. ನಾನು ಹೇಳ್ತಾ ಇರೋದು ರಾಜನ್ ಅಂತ ಒಬ್ಬ ರಾಜನ್ ಅವರು, ಅವ್ರೇನ್ ದೊಡ್ಡ ಲೀಡರ್ ಅಲ್ಲ, ಮಾಸ್ ಲೀಡರ್ ಏನಲ್ಲ. ಅವ್ರು ಹೇಳ್ತಾ ಇದ್ದಾರೆ ಕೊಡ್ಲಿ ನೋಟಿಸು, ನಾನು ಉತ್ತರ ಕೊಡ್ತೀನಿ. ಅರ್ಥ ಆಯ್ತಾ ನಿಮಗೆ? ಅಂದ್ರೆ ಏನು, ಪಕ್ಷದ ಅಧ್ಯಕ್ಷರಿಗೆ ಒಂದು ಪಕ್ಷದಕ್ಕೆ ಕೊಡ್ತಕ್ಕಂತ ಏನು ನಿಮ್ಮ ಗೌರವ ಏನ್ ನಿಮ್ದು? ಅವ್ರು ಹೇಳ್ತಾ ಇದ್ದಾರೆ ಒಂದು ಇಲ್ಲ ಇಂಥವೆಲ್ಲ ಮಾತಾಡಕ್ ಹೋಗ್ಬೇಡಿ, ಜನರಿಗೆ ತಪ್ಪು ಸಂದೇಶ ಉಂಟಾಗುತ್ತೆ, ಇಲ್ಲ ಬಿಜೆಪಿ ಅವ್ರಿಗೆ ಒಂದು ಅಸ್ತ್ರ ಸಿಕ್ಕುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇವ್ರು ಏನ್ ಹೇಳಿದ್ರು, ನಾನು ಮಾತಾಡೋನೆ, ನನ್ನನ್ನು ಯಾರು ಎದುರಿಸ್ತೀರಿ? ಈ ರೀತಿಯಾದಂತ ಅಧಿಕ ಪ್ರಸಂಗದ ಮಾತುಗಳು ಈ ಸಚಿವರಿಗೆ ಬರಬಾರ್ದಿತ್ತು. ಸೊ ಅವಾಗ ಏನಾಗುತ್ತೆ, ನಮ್ಗೆಲ್ಲರಿಗೂ ಸಹಿತ ಇಲ್ಲಿ ಗುಂಪುಗಾರಿಕೆ. ಅಧಿಕ ಪ್ರಸಂಗ ಅಲ್ಲ ಸರ್, ಪದಗಳು ಸ್ವಲ್ಪ ಯಾರೇ ಇರಲಿ, ಒಂದು ಪಕ್ಷ ಅಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಏನಿದೆ ಅಲ್ವಾ, ಅದಕ್ಕೆ ಅಲ್ಲಿರ್ತಕ್ಕಂಥವರೆಲ್ಲ ಗೌರವ ಕೊಟ್ರೆ ಮಾತ್ರ ನಿಮ್ಮ ಪಕ್ಷ ಮತ್ತು ರಾಜ್ಯಾಧ್ಯಕ್ಷ ಪಕ್ಷಕ್ಕೆ ಒಂದು ಗೌರವ ಇರುತ್ತೆ. ಆಯ್ತಾ? ಅದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ. ಈಗ ಬಿಜೆಪಿ ಅವರು ರಾಜ್ಯಾಧ್ಯಕ್ಷ ಅಂತ ಮಾಡಿದಾರಲ್ಲ ವಿಜೇಂದ್ರ ಅವ್ರನ್ನ, ಅವರೆಲ್ಲರಿಗೂ ಸಹಿತ ಅಲ್ಲಿವರೆಗೂ ಸುಮ್ಮನೆ ಇರಬೇಕಲ್ವಾ? ಅದನ್ನ ಅಕಸ್ಮಾತ್ ಅದನ್ನು ವಿರೋಧಿಸಲೇಬೇಕು ಅಂತಂದ್ರೆ ಅದನ್ನ ಪಕ್ಷದ ವೇದಿಕೆಯಲ್ಲಿ ವಿರೋಧಿಸಬೇಕು. ನೀವು ಯಾಕೆ ನೀವು ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವುದು, ವಿರೋಧಿಸುವುದು, ಇದು ನಿಜಕ್ಕೂ ಸಹಿತ ಪಕ್ಷದ ಚೌಕಟ್ಟಿನ ಒಳಗಡೆ ಬರ್ತಕ್ಕಂಥದ್ದು ಅಲ್ಲ. ಆದ್ದರಿಂದ ಪಕ್ಷಗಳು ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ, ಮೊದಲು ನಿಮ್ಮ ಪಕ್ಷಕ್ಕೆ ಈಗ ಯಾವುದೋ ರೀತಿಯಲ್ಲಿ ಯಾರೋ ಒಬ್ಬರ ಅಧ್ಯಕ್ಷನು ಮಾಡಿದ್ರೆ ಅಧ್ಯಕ್ಷರ ಮಾತು
ಮಾತಿಗೆ ಒಂದಿಷ್ಟು ಬೆಲೆ ಕೊಡ್ತಕ್ಕಂಥ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿದಾಗ ಪಕ್ಷದ ಒಳಗಡೆ ಒಂದು ಶಿಸ್ತು ಇರುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಇಂಡಿವಿಜುವಲ್ ಇರ್ತಕ್ಕಂಥವರೇ ಪಕ್ಷದೊಳಗೆ ಪಕ್ಷದೊಳಗೆ ವಿರೋಧ ಪಕ್ಷಗಳು ಇವುಗಳು ಡೆವಲಪ್ ಆಗ್ತಾ ಹೋದ್ರೆ ಆವಾಗ ವಿರೋಧ ಪಕ್ಷದವರಿಗೆ ಅಸ್ತ್ರವನ್ನ ನೀವು ಕೊಡ್ತಾ ಹೋಗ್ತೀರಿ, ಅಥವಾ ನಿಮಗೆ ಅವ್ರ ಅಸ್ತ್ರ ಅವರು ನಿಮಗೆ ಅಸ್ತ್ರ ಕೊಡ್ತಾ ಹೋಗ್ತಾರೆ. ಆದ್ದರಿಂದ ಜನರು ಇವುಗಳೆಲ್ಲವನ್ನು ಸಹಿತ ಎಂಜಾಯ್ ಮಾಡ್ತಾ ಅಪ್ಪ ಎಂತವ್ರಿಗೆಲ್ಲ ಓಟ್ ಹಾಕಿದೀವಪ್ಪ, ನಾವು ಎಂತವ್ರನ್ನ ಆರಿಸ್ಕೊಂಡು ಬಂದಿದೀವಪ್ಪ, ಅವ್ರವರೇ ಕಿತ್ತಾಡ್ತಾ ಇದಾರಲ್ಲಪ್ಪ, ಅವ್ರವರೇ ಜಗಳಾಡ್ತಾ ಇದಾರಲ್ಲ, ಇಷ್ಟೊಂದು ಬನಗಳಾಗಿದಾವಲ್ಲ, ಈ ರೀತಿಯಾದಂತ ಕಮೆಂಟ್ಸ್ಗಳು ಜನರಿಂದ ಬರ್ತಾ ಹೋಗುತ್ತೆ. ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ, ಈಗ ಬೆಳಗಾವಿ ತಗೊಳ್ಳೋದಾದ್ರೆ, ಬೀದರ್ ತಗೊಳ್ಳೋದಾದ್ರೆ, ಬೆಳಗಾವಿ ಅಲ್ಲ, ದಾವಣಗೆರೆ, ಚಿಕ್ಕೋಡಿ, ಬೀದರ್ ಇಂಥ ಕ್ಷೇತ್ರಗಳನ್ನು ತಗೊಳ್ಳೋದಾದ್ರೆ ಬಹುದೊಡ್ಡ ಹಿನ್ನಡೆ, ನಾಟ್ ಎಕ್ಸ್ಪೆಕ್ಟೆಡ್ ಅಂಥ ಒಂದು ಹಿನ್ನಡೆ ಆಗಿರೋದ್ರಿಂದಾಗಿ ಸಹಜವಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಅಂತಿದ್ದಾಗ ಅವ್ರಿಗಾದಂತಹ ಟಾಸ್ಕ್ಗಳಿರ್ತವೆ, ಜವಾಬ್ದಾರಿ ಇರ್ತಾರೆ. ಸೊ ಆ ಟಾಸ್ಕ್ಗಳ ಆಧಾರದಲ್ಲೇ ಆ ಸ್ಥಾನದಲ್ಲಿರೋದು ಅಂತ ಕೇಂದ್ರ ನಾಯಕರಾಗಕ್ಕೆ ಚಾಟಿ ಬಿಸ್ತಿರ್ತಾರೆ ಹೆಂಗೆ? ಅದು ಮಾಡಲೇಬೇಕು. ಅಲ್ಲಿ ಅಬ್ಸರ್ವರ್ ನಿಂತಿರ್ತಾರೆ, ಅವ್ರು ಎಲ್ಲವನ್ನು ನೋಡ್ತಾ ಇರ್ತಾರೆ, ಇವರು ತಿಳಿಸ್ತಾ ಇರ್ತಾರೆ. ಈಗ ನಡೀತಕ್ಕಂಥ ಸಭೆಯೂ ಸಹಿತ ಅದರದ ಒಂದು ಭಾಗವಾಗಿದೆ. ಆಮೇಲೆ ಹಿನ್ನಡೆ ಅಂತಿರಲ್ಲ, ನನಗೆ ಗೊತ್ತಿರೋ ಹಾಗೆ ಈಗ ಆಕಸ್ಮಿಕವಾಗಿ ಅಲ್ಲಿ ಇವ್ರದ್ದು ಯಾರ್ದೋ ಕಾಂಗ್ರೆಸ್ನವರು ಎಂಪಿಗಳು ಇದ್ದು ಅವ್ರನ್ನ ಕಳ್ಕೊಂಡಿದ್ರೆ ಆಯ್ತಾ, ಅವಾಗ ಅದು ಹಿನ್ನಡೆ ಅಂತ ಆಗುತ್ತೆ. ಯಾರು ಇಲ್ಲವೇ ಇಲ್ಲ, ಒಬ್ಬರನ್ನು ಬಿಟ್ಬಿಟ್ಟು ಕಾಂಗ್ರೆಸ್ಸಿನ ಒಬ್ಬರ ಪಾರ್ಲಿಮೆಂಟ್ ಮೆಂಬರ್ಸ್ಗಳು ಇರಲಿಲ್ಲ ಕರ್ನಾಟಕದಲ್ಲಿ. ಸೊ ಅಂಥವ್ರೆಲ್ಲ ಸೋಲಿಸಿ ಇವ್ರಿಗೆ ಏನಾದ್ರು 9 ಸೀಟ್ ಬಂದ್ರು ಅದು ಮುನ್ನಡೆನೋ ಹಿನ್ನಡೆನೋ, ಈ ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ ನಾವು. ಸೊ ಆದ್ದರಿಂದ ಕಾಂಗ್ರೆಸ್ನವರು ಪ್ರೋಗ್ರೆಸ್ ಮಾಡಿದ್ದಾರೆ ಆಯ್ತಾ. ಬಿಜೆಪಿ ಅವರು ಪೂರ್ತಿಯಾಗಿ 28ಕ್ಕೆ 28 ನಾವು ಗೆಲ್ತೀವಿ ಅನ್ನುವಂಥದ್ದು ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಅದರಲ್ಲಿ ಅವ್ರಿಗೆ ಹಿನ್ನಡೆ ಆಗಿದೆ. ಸೊ ಆದ್ದರಿಂದ ಲೋಕಸಭೆ ಎಲೆಕ್ಷನ್ ಬೇರೆ, ಅದರ ವಾತಾವರಣವೇ ಬೇರೆ ಇರುತ್ತೆ. ಸೊ ನಾವು ಪ್ರಧಾನಮಂತ್ರಿನ ಆರಿಸ್ತಕ್ಕಂಥ ಒಂದು ಎಲೆಕ್ಷನ್ ಅದು. ಸೊ ಆದ್ದರಿಂದ ಅದು ಬದಲಾಗಿದೆ. ಆದರೂ ಸಹಿತ ಇಲ್ಲಿ ಹಿನ್ನಡೆಯುವಲ್ಲ ಮುನ್ನಡೆಯುವಲ್ಲ, ಮತದಾರರು ಎಲ್ಲರಿಗೂ ಸಹಿತ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. ಪಾಠ ಅಂದಾಗ ಕೇಂದ್ರ ನಾಯಕರು ಆಗಾಗ ವೀಕ್ಷಕರ ರೀತಿ ಬರ್ತಾರಲ್ಲ, 4 ದಿವಸ ಶಿಸ್ತು ಮೇಂಟೈನ್ ಆಗುತ್ತೆ, ಆಮೇಲೆ ಎಗೇನ್ ಅದೇ ನಾಯಿ ಬಾಲಕ್ ದಬ್ಬೆ ಕಟ್ಟಿದಂಗೆ. ಯಾಕೆ ಅಂದ್ರೆ ಇಲ್ಲಿ ಪಕ್ಷನಿಷ್ಠರಿಗಿಂತಲೂ ವ್ಯಕ್ತಿನಿಷ್ಠರು ಜಾಸ್ತಿ ಆದಾಗ ಈ ಸಮಸ್ಯೆ ಆಗುತ್ತೆ. ನನ್ನ ಪ್ರಭಾವ, ನನ್ನದೇ ಆದಂತ ಒಂದು ಟೆರಿಟರಿ, ನಾನು ಹೇಳಿದಂಗೆ ನನ್ನ ಪಕ್ಷ ನನಗೆ ಏನು ಮಾಡಕ್ ಆಗೋದಿಲ್ಲ ಅನ್ನುವಂತ ಒಂದು ಆತ್ಮವಿಶ್ವಾಸ ಬಂದ್ರೆ ಆ ಸಂದರ್ಭದಲ್ಲಿ ಯಾರೇನ್ ಮಾಡ್ತಾರೆ ಬಿಡ್ರಿ ಅಂತ ಒಂದು ಸಣ್ಣ ಭಯ ಇದ್ರೆ, ಇದಿದ್ರೆ ಸಚಿವ ಸ್ಥಾನದಿಂದ ತೆಗೆದಾಕ್ಬಿಡ್ತಾರೆ, ಅಕಸ್ಮಾತ್ ನಾವು ವಿರೋಧ ಮಾಡಿದ್ರೆ ನಮ್ಮನ್ನ ಪಾರ್ಟಿಯಿಂದ ತೆಗೆದಾಕ್ಬಿಡ್ತಾರೆ ಅನ್ನುವ ಒಂದು ಭಯ ಇದ್ದಾಗ, ಆತಂಕ ಇದ್ದಾಗ ಇವ್ರು ಏನ್ ಮಾಡ್ತಾರೆ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾರೆ, ಬೀದಿಯಲ್ಲಿ ಅಥವಾ ಮಾಧ್ಯಮ ಮುಂದೆ ಚರ್ಚೆ ಮಾಡೋದಿಲ್ಲ. ಅದಕ್ಕೆ ಎಲ್ಲಾ ಪಕ್ಷದವರು ಮೊಟ್ಟ ಮೊದಲನೇದಾಗಿ ನಿಮ್ಮನ್ನ ಬಹುಸಂಖ್ಯಾತ ಮತದಾರರು ಅಥವಾ ಪ್ರಜೆಗಳು ವೀಕ್ಷಿಸ್ತಾ ಇದ್ದಾರೆ. ಪ್ರತಿಯೊಂದು ನಿಮ್ಮ ಮೂವ್ಮೆಂಟ್ಗಳನ್ನು ಸಹಿತ ಮಾಧ್ಯಮಗಳ ಮೂಲಕ ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಅವರು ತಮ್ಮ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಯಾವಾಗ ಸಮಯ ಬರುತ್ತೋ, ಚುನಾವಣೆ ಬರುತ್ತೋ, ಅವರು ತಮ್ಮ ಮತವನ್ನು ಚಲಾಯಿಸ್ತಾರೆ. ರೈಟ್ ನೌ ಸಿಚುವೇಶನ್ ನೋಡಿದ್ರೆ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ಸ್ಥಾನಕ್ಕೆ ಕುತ್ತಿದೆ ಅಂತ ಅನ್ಸುತ್ತೆ. ಕೂತಿದೆ. ವಿಜಯೇಂದ್ರ ಅವ್ರನ್ನ ಬಿಟ್ಬಿಟ್ರೆ ಬೇರೆ ಯಾರನ್ನ ತರ್ತೀರಿ? ಬೇರೆ ಯಾರನ್ನ ತಂದ್ರು ಯಡಿಯೂರಪ್ಪನವ್ರು ಅಭಯಸ್ತಾ ಹೋಗ್ಬಿಡುತ್ತಲ್ವಾ. ಯಡಿಯೂರಪ್ಪನವ್ರು ಬಿಟ್ಬಿಟ್ರೆ ಬಿಜೆಪಿಗೆ ಈ ಸದ್ಯಕ್ಕೆ, ಮತ್ತೆ ಕೆಜೆಪಿ ಬಂದ್ಬಿಟ್ರೆ ಅಲ್ಲಲ್ಲ, ಬಿಜೆಪಿಗೆ ಈ ಸದ್ಯಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಯಾಕೆಂದ್ರೆ ಲಿಂಗಾಯತ ಸಮುದಾಯ ಇದೆಲ್ಲ ಅವ್ರ ಬೆಂಬಲಕ್ಕೆ ನಿಂತಿದೆ. ಈಗ ಅವರು ಹಿಂದಕ್ಕೆ ಸರಿದರೆ ಆಯ್ತಾ, ವಿಜಯೇಂದ್ರನ ಕೆಳಗಿಳಿಸಿದ್ರೆ ಅವ್ರು ಹಿಂದಕ್ಕೆ ಸರಿತಾರೆ, ಸುಮ್ಮನೆ ಆಗ್ತಾರೆ, ನ್ಯೂಟ್ರಲ್ ಆಗ್ತಾರೆ. ಆ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ನಾಯಕರು ಯಾರು ಅಂತ ಹುಡುಕ್ಬೇಕಾಗಿದೆ. ಅಂತ ಮಾಸ್ ಲೀಡರ್ ಯಾರಿದ್ದಾರೆ, ಆ ಮಾಸ್ ಲೀಡರ್ ಅನ್ನ ಇವ್ರು ಹುಡುಕ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಮುಂದಿನ ಜನರೇಷನ್ ಇಂತ ಯುವಕರನ್ನೆಲ್ಲರನ್ನು ಬೆಳೆಸಬೇಕಾಗುತ್ತೆ, ಅವ್ರಿಗೆಲ್ಲರಿಗೂ ನಾಯಕತ್ವ ಕೊಡ್ಬೇಕಾಗುತ್ತೆ. ಆದ್ರೆ ಈ ವಯಸ್ಸಾಗಿರ್ತಕ್ಕಂಥ ಪಳಗಿದ ರಾಜಕಾರಣಿಗಳು ಯಾವತ್ತೂ ಸಹಿತ ಯಾರಿಗೂ ಬಿಟ್ಕೊಡೋದಿಲ್ಲ. ಬಿಟ್ಕೊಡ್ಬೇಕಂತಂದ್ರೆ ನನ್ನ ತಂಗಿಗೋ, ನನ್ನ ಅಣ್ಣನಿಗೋ, ನನ್ನ ತಮ್ಮನಿಗೋ, ನನ್ನ ಮಗನಿಗೋ, ನನ್ನ ಮಗಳಿಗೋ ಸೀಟನ್ನು ಕೊಡ್ತೀವಿ ಅನ್ನುವಂಥದ್ದು ಒಂದು ವಂಶ ಪಾರಂಪರ್ಯ ಬೆಳೆದು ಹೋಗ್ಬಿಟ್ಟಿದೆ. ಸೊ ಅಂತ ಸಂದರ್ಭದಲ್ಲಿ ಈ ವಂಶ ಪಾರಂಪರ್ಯ ಅಧಿಕಾರ ಇಲ್ಲದೆ ಇರ್ತಕ್ಕಂಥವ್ರು ಇವರು ಇಲ್ಲಿ ವಕ್ತಾರರಾಗಿ ಗಂಟ್ಲು ಶೋಷಣೆ ಮಾಡ್ತಾನೆ ಇರ್ತಾರೆ, ಸಮರ್ಥನೆ ಮಾಡ್ಕೊಳ್ತಾನೆ ಇರ್ತಾರೆ. ಆದ್ರೆ ಇವರು ಯಾವತ್ತೂ ಸಹಿತ ಅಧಿಕಾರ ಮೆಟ್ಲಕ್ಕೆ ಹತ್ತೋದಿಲ್ಲ, ಮುಂದಿನ ಜನರೇಷನ್ ನಾಯಕತ್ವವನ್ನು ಬೆಳೆಸೋದಿಲ್ಲ. ರೈಟ್. ರಾಜ್ಯಾಧ್ಯಕ್ಷರು ಅಂದಾಗ ಆ ಜವಾಬ್ದಾರಿ ಬಗ್ಗೆ ಶಶಿಕಾಂತ್ ಅವರು ತಿಳಿಸ್ಕೊಡ್ತಾ ಇದ್ರು. ಅದೊಂದು ಕಮಾಂಡಿಂಗ್ ಮತ್ತು ಪಕ್ಷವನ್ನು ಮುನ್ನಡೆಸೋದು, ಆ ಸಂಘಟನಾ ಮನೋಭಾವ ಅನ್ನೋದಿರಬೇಕಾಗುತ್ತೆ. ಅವ್ರು ಮುನ್ನಡೆಸ್ತಿದ್ದಾರೆ ಅಂದರೆ ಉಳಿದವರು ಅದೆಷ್ಟೇ ಹಿರಿಯರಾಗಿದ್ರು ಕೂಡ ಅವ್ರನ್ನ ಫಾಲೋ ಮಾಡಬೇಕಾಗುತ್ತೆ. ಬಟ್ ಕಾಂಗ್ರೆಸ್ನಲ್ಲಿ ಆ ವಿಷಯದಲ್ಲಿ ಕೊಂಚ ವ್ಯತ್ಯಾಸ ಉಂಟಾಗ್ತಾ ಇದೆ. ಇಲ್ಲ ಮೇಡಮ್, ಆ ಥರ ಏನಿಲ್ಲ.
ಕಮಾಂಡಿಂಗ್ ಇದ್ದಾರೆ, ಇಲ್ಲ ಅಂತ ಏನು ಹೇಳೋದು. ಆದ್ರೆ ಅವರನ್ನ ಮೀರಿ ಸ್ಟೇಟ್ಮೆಂಟ್ ಕೊಡೋರು ಇದ್ದಾರೆ ಕಾಂಗ್ರೆಸ್ನಲ್ಲಿ. ಸ್ಟೇಟ್ಮೆಂಟ್ ನೋಡಿ, ಒಂದು ರಾಜಕೀಯ ಪಕ್ಷದಲ್ಲಿ ಒಬ್ಬ ಮಂತ್ರಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ಮತ್ತು ಒಬ್ಬ ಮುಖಂಡನಾಗಿ ತನಗೆ ಇರ್ತಕ್ಕಂಥ ಆಸೆಗಳನ್ನು ವ್ಯಕ್ತಪಡಿಸೋದು ಸಹಜ. ಇವತ್ತು ಹೈಕಮಾಂಡು ಬಿಜೆಪಿ ಹೈಕಮಾಂಡ್ ತರ ಕಾಂಗ್ರೆಸ್ ಇಲ್ಲ. ಕಂಪ್ಯಾರಿಸನ್ ಇಷ್ಟ ಆಗಲ್ಲ. ನೀವು ನಿಮ್ಮ ಜೊತೆ ಕಂಪೇರ್ ಮಾಡ್ಕೊಳ್ಳಿ. ನಾವು ಇಷ್ಟು ಎಡವಿದ್ದೀವಿ, ಮುಂದಿನ ದಿನಗಳಲ್ಲಿ ಇಷ್ಟು ಸರಿಪಡಿಸ್ಕೊಳ್ತೀವಿ. ಯಾಕೆ ಮನೋಭಾವ ಬರಲ್ಲ? ಹಿಂಗೆ ತೋರಿಸೋದು ಯಾಕೆ ಕಾಂಗ್ರೆಸ್ನವರಿಗೆ? ಯಾಕೆ ಎಡವಿದಿ ಅನ್ಸ್ತೈತೆ? ಈಗ ಒಂದು ವಿಷಯ ಹೇಳ್ತಿದ್ರೆ ರಾಜಣ್ಣನವ್ರು ಏನ್ ಹೇಳಿ, ರಾಜಣ್ಣವ್ರ ವಿಷಯ ನೀವು ಮತ್ತೆ 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 ಪ್ರಸ್ತಾಪ ಮಾಡ್ತಿದ್ರಿ. ಈಗ ಡಿ.ಕೆ. ಶಿವಕುಮಾರ್ ಅವರ ವಯಸ್ಸೆಷ್ಟು? 60 ವರ್ಷ ಇರ್ಬೇಕಾ? 60+ ಆಗಿದೆ. ನಮ್ಮಲ್ಲಿ 85 ವರ್ಷ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಶಾಮನೂರು ಶಿವಶಂಕರಪ್ಪ ಅವರು. ಮತ್ತೆ ಇನ್ನೊಬ್ರು ಎಂ ಬಿ ಪಾಟೀಲ್, ಅವ್ರಿಗಿಂತ ದೊಡ್ಡವರು ಇದ್ದಾರೆ. ಆದ್ರೂ ಸಹ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವ ನಾವೆಲ್ಲರೂ ಕಾಂಗ್ರೆಸ್ನವ್ರು ಒಪ್ಕೊಂಡಿದ್ದೀವಿ, ಇನ್ಕ್ಲೂಡಿಂಗ್ ಸಿಎಂ ಅವರು ಸೇರ್ಕೊಂಡು ಸಹ ಎಲ್ಲರೂ ಸೇರ್ಕೊಂಡು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾವು ಒಪ್ಕೊಂಡಿದ್ದೀವಿ. ಅವರ ನಾಯಕತ್ವದಲ್ಲಿ ಚುನಾವಣೆ ಮಾಡಿದ್ದೀವಿ, ಅಸೆಂಬ್ಲಿನಲ್ಲೂ ಅವ್ರ ನಾಯಕತ್ವದಲ್ಲೇ ಚುನಾವಣೆ ಮಾಡಿದ್ದೀವಿ, ಪಾರ್ಲಿಮೆಂಟ್ನಲ್ಲೂ ಅವ್ರ ಚುನಾವಣೆ ಅವ್ರ ನಾಯಕತ್ವದಲ್ಲೇ ಮಾಡಿದ್ದೀವಿ. ನೀವು ಒಬ್ಬ ಮಂತ್ರಿಯಾಗಿ ಒಬ್ಬ ಅಭಿವ್ಯಕ್ತ ಸ್ವಾತಂತ್ರ್ಯ ವ್ಯಕ್ತಪಡಿಸೋದೇ ಎಲ್ಲ ಒಂದ್ ಕಡೆ ಅನುಮಾನಿಸೋದಿದೆಯಲ್ಲ, ಅವ್ರೇನು ಪಕ್ಷದ ಚೌಕಟ್ಟಿನ ಮೀರಿ ಏನು ಈಗ ಆಲ್ರೆಡಿ ನೀವು ಮಾತಾಡೋದು ನೋಡಿದ್ರೆ ಸರ್ ಕಾಂಗ್ರೆಸ್ ಕರೆಕ್ಟ್ ಆಗಿದೆ. ಹೌದು ಕಾಂಗ್ರೆಸ್ ಹೌದು ಮೇಡಮ್. ಈಗ ಕಾಂಗ್ರೆಸ್ ನಲ್ಲಿ ನಿಮ್ಗೆ ಅವಾಗಲೇ ಹೇಳ್ಬಿಟ್ರು, ಅವಾಗಲೇ ನಮ್ಮ ಆಂತರಿಕ ರಾಜ್ಯ ರಾಜಕೀಯ ನಾನು ಹೇಳ್ತಿರೋದೇನು, ಒಂದ್ ನಿಮಿಷ, ಒಂದ್ ಕಡೆ ಆಡಳಿತ ಪಕ್ಷ ದಿನೇ ಕಚ್ಚಾಡ್ತಾ ಇದ್ದಾರೆ. ಪಕ್ಷದ ಚೌಕಟ್ಟಲ್ಲೇ ಮಾತಾಡಿರೋದು ಅವರು, ಪಕ್ಷದ ಚೌಕಟ್ಟಲ್ಲೇ ಮಾತಾಡಿರೋದು ಅವರು. ಪಕ್ಷ ಬಿಟ್ಟಿಂದ ಸಾರ್ವಜನಿಕ ಸಭೆ ವೇದಿಕೆಯಲ್ಲಿ ಮಾತಾಡಿ ಇಲ್ಲ. ವೇದಿಕೆ ನೋಡಿ, ನಮ್ಮಲ್ಲಿ ವಿರೋಧ ಪಕ್ಷದ ಕೊಡ್ತೀರಿ, ಸರ್. ಈಗ ಒಂದ್ ವೇಳೆ ಆತರ ಆದ್ರೆ ನಮ್ಮ ಹೈಕಮಾಂಡ್ ವೀಕ್ಷಣೆ ಮಾಡ್ತಾ ಇರ್ತದೆ, ಸಿದ್ದರಾಮಯ್ಯನವರು ಡೈರೆಕ್ಷನ್ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಈಗ ಆಲ್ರೆಡಿ ಹೇಳಿದ್ದಾರೆ, ದಾವಣಗೆರೆ ಈಗ ಜನ ನಾವು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಕೊಡ್ತಾ ಇದ್ದೀವಿ, ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ. ನಿಮ್ಗೆ ಅನುಮಾನ ಬರ್ತಿದೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನು ಹಿಂಗ ಅಲ್ಲಾಡ್ಸಿ ಹೇಳಿದ್ರಲ್ಲ, ಅದೇ ಸಂವಿಧಾನದ ಪ್ರಕಾರನೇ ಹೇಳ್ತಾ ಇದ್ದೀನಿ. ಇದು ವಾಕ್ ಸ್ವಾತಂತ್ರ್ಯ ಇರುವಂತಹ ದೇಶ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಆದ್ರೆ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ಬೇಕಾದ್ರೆ ಅದಕ್ಕೊಂದು ವೇದಿಕೆ ಅವರಾಗ್ಲಿ ನೀವಾಗ್ಲಿ ಆಂತರಿಕವಾದ ಪ್ರಜಾಪ್ರಭುತ್ವ ಬಹಳ ಚೆನ್ನಾಗಿದೆ. ಅಭಿವ್ಯಕ್ತ ಸ್ವಾತಂತ್ರ್ಯದಲ್ಲಿ ಚೌಕಟ್ಟಿ ಮೀರಿ ಯಾರೂ ಮಾತಾಡಕ್ಕಾಗಲ್ಲ, ಯಾರೂ ಮಾತಾಡಕ್ಕಾಗಲ್ಲ. ಈಗ ಡಿ.ಕೆ. ಶಿವಕುಮಾರ್ ಈ ಕಡೆ ಮಾತಾಡಿದವ್ರಿಗೂ ನಾನು ಸಿದ್ದರಾಮಯ್ಯನವರೇ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ತಣ್ಣಗಾಗ್ತಾರೆ ಅನ್ನೋದಾದ್ರೆ ಹೆಂಗ್ ಸರ್ ಇದು? ಈಗ ಮೇಡಮ್, ಈಗ ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಯಾಕಿದೆ ಅಂದ್ರೆ, ಮತ್ತೆ ಯಾಕೆ ಇರಬೇಕು ಅಂದ್ರೆ, ನಾವು 30 ರಾಜ್ಯಗಳಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥ ಪಾರ್ಟಿ ನಮ್ದು. 30 ರಾಜ್ಯದಲ್ಲಿ ಒಂದ್ ಕಾಲದಲ್ಲಿ 28 ರಾಜ್ಯನ ಆಳದಂತ ಪಕ್ಷ ನಮ್ದು. ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ, ನಾವು ಒಪ್ಕೊಳ್ತೀವಿ. ಹೈಕಮಾಂಡ್ ಅನ್ನು ಸಹ ಇವತ್ತು ಲಾಸ್ಟ್ ಟೈಮ್ ನೀವು ಗೌರ್ಮೆಂಟ್ ನೋಡಿದಾಗ 2013-18 ಸಿದ್ದರಾಮಯ್ಯನವ್ರು ಕೊಟ್ಟಂತ ಅಡ್ಮಿನಿಸ್ಟ್ರೇಟಿವ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ಲೇ ಇಲ್ಲ, ಇವಾಗ್ಲೂ ಮಾಡ್ತಾ ಇಲ್ಲ. ನಮ್ಮಲ್ಲಿ ಈ ಮುಗ್ಧರ ಆಗ್ತಾರ ಅನ್ನೋ ತರ ಬಿಜೆಪಿನಲ್ಲಿ ಯಡಿಯೂರಪ್ಪನ ಮುಗ್ಧರ ಹಾಕಿದ್ರಲ್ಲ, ಇದೇ 3 ವರ್ಷದಿಂದ ಜ್ಞಾಪನ ಮಾಡ್ಕೊಳ್ಳಿ. ಇಂತ ಬರಗಾಲ ಇತ್ತು, ಯಡಿಯೂರಪ್ಪನವ್ರಿಗೆ ಒಂದು ಬರಗಾಲಕ್ಕೆ ಸಹ ನ್ಯಾಯ ಪೈಸೆ ಕೊಡಕ್ ಅವಕಾಶ ಮಾಡ್ಕೊಳ್ಳಿಲ್ಲ ಕೇಂದ್ರದವರು. ಮತ್ತೆ ಎಲ್ಲಿ ನಮ್ಮಲ್ಲಿ ಬಿಜೆಪಿ ತರ ಸರ್ವಾಧಿಕಾರಿ ಧೋರಣೆ ಇಲ್ಲ. ಒಂದಷ್ಟು ಚರ್ಚೆಗಳು ಬರ್ತವೆ. ತಾವ್ ಹೇಳ್ತಿದ್ರಿ ಯಾರೋ ಒಬ್ಬರು ದಲಿತ ಮುಖ್ಯಮಂತ್ರಿನೂ ಮತ್ತೆ ಕೆಪಿಸಿಸಿ ಅಧ್ಯಕ್ಷರಿರೋದು ಇವತ್ತು ಒಬ್ಬರೇ, ಯಾವ ಕಾಲದಲ್ಲೂ ಒಬ್ಬರೇನೆ. ಅದೇ ಬಿಜೆಪಿ 3 ಜನ ಉಪಮುಖ್ಯಮಂತ್ರಿಗಳು ಇದ್ರಲ್ಲ, ನೀವು ಅದನ್ನ ವಿಶ್ಲೇಷಣೆ ಬರ್ಲಿ, ಆಮೇಲೆ ಮಾತಾಡೋಣ. ಭೋಜಣ್ಣವರೇ, ನೀವು ತಿಳಿಸ್ಬೇಕು. ಬಿಜೆಪಿ ಅಂದಾಗ ಡಿ.ವಿ. ಸದಾನಂದ ಗೌಡರು ಶುದ್ಧೀಕರಣದ ಬಗ್ಗೆ ಮಾತಾಡ್ತಾರೆ, ಯತ್ನಾಳ್ ಅವರಂತೂ ಚಾಟಿ ಬೀಸಿ ಬಿಜೆಪಿ ಬಗ್ಗೆನೇ ಮಾತಾಡ್ತಾರೆ. ಇಟ್ ಈಸ್ ನಾಟ್ ಅ ಗುಡ್ ಡೆವಲಪ್ಮೆಂಟ್. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಪಕ್ಷಕ್ಕೆ. ಬಿಜೆಪಿಯನ್ನು ನಂಬಿರುವಂತಹ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ, ಬಿಜೆಪಿಯನ್ನು ಆರಾಧಿಸುವವರಿಗೆ ಏನಂತೀರಿ? ನಾನು ಆಗಲೇ ಹೇಳಿದೆ, ಇವರು ಸಿದ್ಧಾಂತ ಏನಿದೆ ಹಿಂದುತ್ವ ಸಿದ್ಧಾಂತ ಅದರಿಂದೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಇವ್ರು ಜಸ್ಟ್ ಒಂದು ಪಕ್ಷ ಅಷ್ಟೇ ಇದೆ, ಒಂದು ಹೈಕಮಾಂಡ್ ಮೋದಿ ಅವರು ಇದ್ದಾರೆ, ಅದರಿಂದ ಪಕ್ಷ ಉಳ್ಕೊಂಡಿದೆ. ನಿಜವಾಗ್ಲೂ ಇವ್ರು ಏನು ಜನರ ಬಗ್ಗೆ ಏನೋ ಇವ್ರಿಗೇನು ಚಿಂತನೆ ಏನಲ್ಲಿ ಬಿಟ್ಟೋಗಿದೆ ನೋಡಿ. ಈಗ ಒಂದು ರಾಜ್ಯ ಸರ್ಕಾರ ಶುದ್ಧೀಕರಣ ಮಾಡ್ತೀನಿ ಅಂದ್ರೆ ಶುದ್ಧೀಕರಣ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಅವ್ರ ಪಕ್ಕದಲ್ಲೇ ಇದ್ದಾರೆ, ಓಡಾಡ್ಕೊಂಡಿದ್ದಾರೆ.
ನಂಗೆ ಆಶ್ಚರ್ಯ ಅಂದ್ರೆ ಶುದ್ಧೀಕರಣ ಎಲ್ಲಿ ಮಾಡಕ್ ಹೊರಟಿದ್ರು ಸದಾನಂದ ಗೌಡ್ರು ಅಂತ. ಶುದ್ಧೀಕರಣ ಮಾಡಿದ್ರು ಅವರು, ಸಾಕು ನನಗೆ ರಾಜಕೀಯ ಸಾಕು ಅಂತ ಬಿಟ್ಬಿಟ್ರು. ಅವರೇ ಶುದ್ಧೀಕರಣ ಆಗ್ಬಿಟ್ರು. ಅದೇ ಅಷ್ಟೇ ಆಗಿದ್ರು. ಮತ್ತೆ ಪ್ರಯತ್ನ ಪಟ್ರು. ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಗೆ ಟಿಕೆಟ್ ಕೊಡಿ ಅಂತ ಅಲ್ಲ, ಅವ್ರನ್ನ ಅವರೇ ಶುದ್ಧೀಕರಣ ಮಾಡ್ಕೊಂಡ್ಬಿಟ್ರು ಬಿಜೆಪಿನಲ್ಲಿ. ಅವರೇ ಹೋಗಿದ್ದು ಮತ್ತೆ ನಮ್ಗೆ ಕೊಡಿ ಟಿಕೆಟ್ ಅಂತ ಹೇಳ್ಬಿಟ್ಟು. ಈಗ ರಾಜ್ಯ ಸರ್ಕಾರ ಏನಾಗಿದೆ, ಒಂದು ಟೋಟಲ್ ಫೇಲ್ಡ್ ವಿರೋಧ ಪಕ್ಷ. ಈಗ ಏನು ಒಂದ್ ಕಡೆ ಇವ್ರೇನ್ ಗ್ಯಾರಂಟಿ ₹1 ಕೊಟ್ಟು ₹2 ತಗೊಳ್ತಾ ಇದಾರೆ, ಅದನ್ನು ಅಪೋಸ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಏನು ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷ ಇಲ್ಲ, ಒಂದು ಪಕ್ಷ ಅವ್ರು ಏನಿದೆ ಅವ್ರವರಲ್ಲೇ ಇವತ್ತು ಕಿತ್ತಾಡ್ತಾ ಇದ್ದಾರೆ. ಅವ್ರ ಸಿದ್ಧಾಂತಗಳೆಲ್ಲ ಆ ಕಡೆ ಏನು ಯಾವ ಕಡೆ ಹೋಗಿದ್ರೆ ಅವ್ರಿಗೆ ಗೊತ್ತಿಲ್ಲ. ಏನ್ ಮುಂದಿನ ದಿನಗಳು ಜನ ನೋಡ್ತಾ ಇದ್ದಾರೆ ಏನಂದ್ರೆ ಇವ್ರು ಏನು ಹೇಳೋದೊಂದು ಮಾಡೋದೊಂದು. ಈಗ ಏನು ಇವರು ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಬಣಗಳಿವೆ, ಅಲ್ಲಿಕ್ಕೆ ಇವರು ಕೇಂದ್ರ ಸರ್ಕಾರದಿಂದ ಈಗೇನು ಅನುದಾನ ತರಬೇಕು, ಅದಕ್ಕೆ ಇವನು ವಿರೋಧ ಪಕ್ಷ ಕೂತಿದ್ರು ಇವ್ರು ಹೋಗಿ ತರಬೇಕಲ್ವಾ. ಬಿಜೆಪಿ ಅದು ಮಾಡ್ತಾ ಇಲ್ಲ. ಒಟ್ಟಿನಲ್ಲಿಗೆ ನೋಡ್ತಾ ಇದ್ದಾರೆ ಏನಾಗುತ್ತೆ ಮುಂದೆ ಅಂತ. ರೈಟ್ ರತನ್ ಅವ್ರು ನೀವು ಹೇಳಬೇಕು. ಬಿಜೆಪಿ ಅಂದಾಗ ಅಲ್ಲಿ ನಾಯಕರ ಸೃಷ್ಟಿ ಅನ್ನೋದಾಗುತ್ತಿಲ್ಲ, ಗಾಂಪರ ಸೃಷ್ಟಿ ಆಗುತ್ತೆ. ಸದ್ಯದ ಪರಿಸ್ಥಿತಿ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿದ್ದರೂ ಕೂಡ ನಾವಿಕನಿಲ್ಲದ ಹಡಗು ಬಿಜೆಪಿ ಅಂತೆ. ಹೌದಾ? ಅಂಥ ಒಂದು ದುಸ್ಥಿತಿ ಬಂದ್ಬಿಟ್ಟಿದೆಯಾ ಬಿಜೆಪಿಗೆ? ಈಗ ರಣತಂತ್ರ ಅನ್ನೋದು ಹೆಣೆದು ಪಕ್ಷವನ್ನು ಸಂಘಟಿಸುವಂತಹ ಅನಿವಾರ್ಯ ಸ್ಥಿತಿಯಲ್ಲಿ ಬಿಜೆಪಿ ಇದೆಯಾ? ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆವಾಗ ಯಾರೋ ಒಂದು ಪ್ರಶ್ನೆ ಸರ್ ನೀವು ಮಾತಾಡ್ಬಿಟ್ರೆ. ರೈಟ್ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಬರ್ತಾ ಇಲ್ಲ ಹೇಳಿ. ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆವಾಗ ಒಂದು ಪ್ರಶ್ನೆ ಕೇಳ್ತಾರೆ, ವಾಜಪೇಯಿ ಅವರು ಉತ್ತಮ ಪ್ರೈಮ್ ಮಿನಿಸ್ಟರು ಹಾಗೂ ಉತ್ತಮ ನಾಯಕ, ಆದರೆ ಬಿಜೆಪಿಯಲ್ಲಿ ನೆಕ್ಸ್ಟ್ ಜನರೇಷನ್ ನಾಯಕರು ಯಾರೂ ಇಲ್ಲ ಅಂತ ಹೇಳ್ಕೊಂಡು ಯಾರೋ ಹೇಳಿದ್ರು. ಹೌದು ಅಲ್ವಾ? ಆದರೆ ಓವರ್ ದ ಇಯರ್ಸ್ ನೋಡಿದ್ರೆ ನರೇಂದ್ರ ಮೋದಿ ಅಂತ ಒಂದು ಮೇರು ನಾಯಕತ್ವವನ್ನು ನಾವು ಪಕ್ಷ ಕೊಟ್ಟಿದೆ. 3 ಬಾರಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಆದ್ರಿಂದಾಗಿ ಭಾರತೀಯ ಜನತಾ ಪಾರ್ಟಿ ಈಸ್ ಅ ಫ್ಯಾಕ್ಟರಿ ಆಫ್ ಕ್ರಿಯೇಟಿಂಗ್ ಲೀಡರ್ಸ್. ಆಯ್ತಾ? ಅದು ಯಾವ ಕರ್ನಾಟಕನ ಸೇರಿ ನಾನು ಇದನ್ನ ಹೇಳಿರುವಂತದ್ದು ಕೇವಲ ದೇಶಕ್ಕೆ ಮಾತ್ರ ಸೀಮಿತವಾಗಿ ಅಲ್ಲ, ಇದು ದೇಶದಿಂದ ಹಿಡಿದು ಬೇರೆ ಎಲ್ಲ ರಾಜ್ಯಗಳಿಗೂ ಅಂದ್ರೆ ನರೇಂದ್ರ ಮೋದಿ ಅವ್ರ ಹೆಸರು ಬಿಟ್ಟು ನೆಕ್ಸ್ಟ್ ಹೇಳಿ ಸರ್. ಈ ತರ ಡಿಸ್ಟರ್ಬ್ ಆಗಿದ್ದೀರಾ? ಅದ್ರಲ್ಲಿ ಯಾರು ನೆಕ್ಸ್ಟ್ ಕ್ಯಾಂಡಿಡೇಟ್ ಇಲ್ಲ. ಯಾಕೆ ಇರಿ ಮಾತಾಡಕ್ ಬೇಡಿ, ಇಲ್ಲ ಅಂದ್ರೆ ನೀವು ಮಾತಾಡ್ಕೊಂಡ್ಬೇಡಿ. ಅಲ್ಲಿ ಪ್ರತಿಪಕ್ಷ ಸ್ಥಾನದಲ್ಲಿ ಯಾರ ಹೆಸರು ಹೇಳೋದು ಅಂತ ಅನಿವಾರ್ಯ ಸ್ಥಿತಿ ತಂದ್ಬಿಟ್ರಲ್ಲ ದೇಶಕ್ಕೆ. ಇವಾಗ ರಾಹುಲ್ ಗಾಂಧಿ 2-3 ದಿವಸ ಹೋಗ್ತಾ ಇದ್ದಾರೆ ಸಂಸತ್ತಿಗೆ. ಸಂಕಟ ಆಗುತ್ತೆ ಒಬ್ಬ ಭಾರತದ ಪ್ರಜೆಯಾಗಿ ನಮಗೆ. 50 ಭಾರತದ ಪ್ರಜೆಯಾಗಿ ಸಂಕಟ ಆಗುತ್ತೆ ನಮಗೆ. ವಿರೋಧ ಪಕ್ಷದ ನಾಯಕ ಆಗ್ಲಿಲ್ಲ 2ನೇ ಟರ್ಮ್ ಅಲ್ಲಿ. ಆಯ್ತಾ? ಇವಾಗ ನಾನು ಹೇಳಿರುವಂತದ್ದು ಅದೊಂದು ಹೋಲಿಕೆಯಾಗಿ ಇಡೀ ದೇಶಕ್ಕೆ ಅನ್ವಯಿಸುವಂತೆ ನಾನು ಹೇಳಿರುವಂತದ್ದು. ಬಿಜೆಪಿ ಇಸ್ ಅ ಫ್ಯಾಕ್ಟರಿ ಆಫ್ ಕ್ರಿಯೇಟಿಂಗ್ ದ ಲೀಡರ್ಸ್. ಆಯ್ತಾ? ಅದು ಆಯಾಯ ಸಮಯದಲ್ಲಿ ಯಾವ್ಯಾವ ಸ್ಥಾನಕ್ಕೆ ನಾಯಕರನ್ನು ಕೊಡಬೇಕು ಅದು ಕೊಡುವಂತ ಕೆಲಸ ಆಗುತ್ತೆ. ಮೋದಿ ನಂತರ ಯಾವ ನಾಯಕರು ಕ್ರಿಯೇಟ್ ಆಯ್ತು ಇದಾರೆ ಸರ್, ಹೇಳಿ ಸರ್ ದಯವಿಟ್ಟು. ಹೇಳಲ್ಲ ನಾನು ಹೇಳಿದ್ರೆ ಆ ಸಮಯದಲ್ಲಿ ಇವಾಗ ಚುನಾವಣೆ ಪ್ರಧಾನಮಂತ್ರಿ ಅನ್ನುವಂತ ಹಿಡ್ಕೊಂಡು ಚುನಾವಣೆ ಇವ್ರು ಮಾಡಿದ್ರಲ್ಲ, ಹಂಗೆ ನೀವು ಯಾರು ವಿರೋಧ ಪಕ್ಷದ ಸ್ಥಾನದಲ್ಲೋ ಅಥವಾ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಈ ತರ ಏನು ಇಟ್ಕೊಳ್ಳದೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಇಲ್ಲವೇ ಇಲ್ಲ. ಕಾಂಗ್ರೆಸ್ ಇವಾಗಲೇ ಕಾಣ್ತಾ ಬಿಜೆಪಿ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಇಲ್ಲ, ಯಾಕಂದ್ರೆ ಅವ್ರಿಗೆ ಭಯ, ತೋರಿಸಿದ್ರು ಸೋತ್ ಬಿಡ್ತೀವಿ ಏನೋ ಅಂತ ಹೇಳ್ಕೊಂಡು. ಯಾಕಂದ್ರೆ ಕೇಳಿ ಹೇಳ್ತೀನಿ, ಹಿಂದಿನ ಕಾಲದಲ್ಲಿ ನೆಹರು ಇಂದ ರಾಜೀವ್ ಗಾಂಧಿ ಅವರಿಗೂ ಅವ್ರ ಫೇಸ್ ತೋರ್ಸ್ಕೊಂಡೆ ಹೋಗಿದ್ದು. ನೀವು ರಾಜ್ಯ ಆಳ್ತಿರ್ತಕ್ಕಂಥ ನರೇಂದ್ರ ಮೋದಿ ಒಬ್ಬರ ನಾಯಕತ್ವದಲ್ಲಿ ನೀವು ಚುನಾವಣೆಗೆ ಹೋಗ್ಬೇಕಾಯ್ತು. ಹಂಗಾರೆ ಹೋಗಿದ್ವಲ್ಲ, ಯಾಕೆ ಅಲಯನ್ಸ್ ಮಾಡ್ಕೊಂಡಿದ್ದೀರಾ? 400 ಸೀಟ್ ಬತ್ತಿದ್ದಂತ ಯಾವಾಗ ಅಲಯನ್ಸ್ ಮಾಡ್ಕೊಂಡ್ರಿ ಹೇಳಿ. ನಮ್ದು NDA ಇದು ಅಲಯನ್ಸ್ ಯಾಕೆ ಮಾಡ್ಕೊಂಡ್ರಿ ಹೇಳ್ರಿ? ನರೇಂದ್ರ ಮೋದಿ ಅವರು ಹೆಸರು ಹೇಳ್ಕೊಂಡೆ ರಾಜಕಾರಣ ಮಾಡ್ಬೇಕಾಗಿತ್ತು. ನರೇಂದ್ರ ಮೋದಿ ಅವರು ಹೆಸರು ಹೇಳ್ಕೊಂಡೆ ರಾಜಕಾರಣ ಗೊತ್ತಾಯ್ತು. ಇವತ್ತು ಬಿಜೆಪಿನವ್ರು ಇವತ್ತು ಹೆಂಗಾಗ್ಬಿಟ್ಟಿದೆ ಗೊತ್ತೇನು? ಈ ಕಡೆ ಎಡಗಡೆ ಬಲಗಡೆ ನಿತೀಶ್ ಕುಮಾರ್ ಹಿಡ್ಕೊಬೇಕು, ಈಗ ಬಲಗಡೆ ಇದನ್ನ ಚಂದ್ರಬಾಬು ನಾಯ್ಡು ಹಿಡ್ಕೊಬೇಕು. ಅವ್ರು ಸ್ವಲ್ಪ ಹಿಂಗೇನೋ ಆದ್ರು ಅಂದ್ರೆ ಬಿಜೆಪಿ ಗೌರ್ಮೆಂಟ್ 2 ದಿವಸ ಇರೋದ ಬಿದ್ದೋಗುತ್ತೆ. ಇವತ್ತು ಅಲ್ಲ ಮೇಡಮ್, ಈಗ ನಾನು ಹೇಳ್ತಿರೋದೇನಂದ್ರೆ ಅದಕ್ಕೆ ಓಕೆ ನಾನು ಮಾತಾಡುವಾಗ ಬರೀ ಅವರೇ ಮಾತಾಡೋದಾದ್ರೆ ನಾನು ಏನಕ್ಕೆ ಮಾತಾಡ್ಬೇಕು? ಅದು ಏನಾಗುತ್ತೆ ಗೊತ್ತಾ, ಏನೋ ಒಂದು ಫ್ಲೋ ಅಲ್ಲಿ ಹೇಳ್ತಾ ಇರ್ತೀವಿ, ಕಟ್ ಆಗ್ಬಿಡುತ್ತೆ. ಹೇಳ್ತಾರೆ ಬೇಡ 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 ನೀವು ಮಾತಾಡಿ, ನೀವು ನಿಮ್ದು ಏನಿದೆ ಹೇಳ್ಬಿಡಿ, ಆಯ್ತು ಫುಲ್ ಒಂದ್ಸಲ 2 ಸಲ ಓಕೆ, ಪದೇ ಪದೇ ನೀವು ಹೇಳಿದ್ರೆ ಹೇಳ್ತೀನಿ. ಬರುತ್ತಲ್ಲ ಮಹಾರಾಷ್ಟ್ರ ಚುನಾವಣೆ ಮತ್ತೆ ಜಾರ್ಖಂಡ್ ಚುನಾವಣೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಜನರೇಷನ್ ಬೇಕಿದೆ, ಲೀಡರ್ಶಿಪ್ ಬೇಕಾಗಿದೆ. ಅದ್ರ ಮೋದಿ ಅಂತ ಒಂದು ಪ್ರಭಾವಶಾಲಿ ಅಂತ ಪ್ರಭಾವಳಿಯನ್ನು ಏನು ಸೃಷ್ಟಿ ಮಾಡಲಾಗಿದೆಯೋ ಅದರ
ಕೆಳಗಡೆಗೆ ಈ ಮತ್ಯಾವ ಪ್ರಭಾವಳಿಗಳು ಸೃಷ್ಟಿ ಆಗಿಲ್ಲ. ಅದೇ ಒಂದು ಸಮಸ್ಯೆ ಆಗಿದೆ ಇವಾಗ. ಅದರಿಂದ ಒಂದ್ ನಿಮಿಷ ಮುಂದೆ ಹೇಳ್ತೇನೆ ಕೇಳಿ. ಅನ್ಕೊಳ್ಳೋದು ಮೂರ್ಖತನ ಆಗ್ಬೋದು. ಯಾಕೆಂದ್ರೆ ವಾಜಪೇಯಿ ಯಾರು ಅನ್ನೋ ಪ್ರಶ್ನೆ, ವಾಜಪೇಯಿ ನಂತರ ಯಾರು ಒಂದು ಪ್ರಶ್ನೆ ಇರ್ಲಿಲ್ಲ. ಇವ್ರನ್ನ ಈಗಾಗಲೇ ಗುಜರಾತ್ ಅಲ್ಲಿ ಬೆಳೆಸಿದ್ರು. ಈಗಾಗಲೇ ಅವರು ಈಗಾಗಲೇ ಬೇಕಾದ್ರೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಎಂಗಳಿದ್ದಾರೆ. ಇಲ್ಲಿ ಕೇಳಿ, RSS ಅನ್ನುವಂತ ಒಂದು ಸಂಘಟನೆ ಮೊದಲು ನೆಕ್ಸ್ಟ್ ಯಾರು ಅಂತ ಗುರುತಿಸಿ ನಮ್ಮ ಸಿದ್ಧಾಂತಕ್ಕೆ ಹತ್ತಿರವಾಗಿರ್ತಕ್ಕಂಥವ್ರು ಯಾರು ಅನ್ನುವುದನ್ನ ಬೆಳೆಸ್ತಾ ಬಂದ್ರು. ಸೊ ಅಡ್ವಾಣಿ ಅವರು ಆಗಬೇಕಾಗಿತ್ತು, ಅವ್ರನ್ನ ಬೇಡ, ಯಾಕೆಂತಂದ್ರೆ ಅವ್ರು ಬೇರೆ ಸಿಂಪತಿ ಇದೆ, ಅದಕ್ಕೆ ಇವರನ್ನ ತಂದು ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಆದ್ರೆ ಈ ಸದ್ಯಕ್ಕೆ ಬೇಕಾಗಿರೋದು ಏನು ಅಂತಂದ್ರೆ, ಯಾವುದೇ ಪಕ್ಷ ಇರಲಿ ಅದು ಮುಂದುವರೆದು ಹೋಗ್ಬೇಕು ಅಂತಂದ್ರೆ ಅವರು ನೆಕ್ಸ್ಟ್ ಜನರೇಷನ್ ಬೆಳೆಸಬೇಕಾಗುತ್ತೆ. ಈಗ ಬಿಜೆಪಿ ಅವರ ಪ್ರಕಾರನೇ ಅವರು ಅನಧಿಕೃತವಾಗಿ ಒಂದು ರೂಲ್ ಮಾಡ್ಕೊಂಡಿದ್ದಾರೆ, 75 ವರ್ಷ ಆದ್ಮೇಲೆ ಯಾರು ಲೀಡರ್ಶಿಪ್ ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಕಂಟಿನ್ಯೂ ಮಾಡ್ತಾರೋ ಮುರಿತಾರೋ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ಚೇಂಜ್ ಮಾಡಿದ್ದೀವಿ, ಅದು ಇವಾಗ ಬದಲಾಯಿಸಿದ್ದಾರೆ. ಅವ್ರು ಯಾವ ಬೇಕಾದಾಗ ಚೂರು ಬದಲಾಯಿಸ್ತಿರ್ತಾರೆ ಅವಾಗ. ಸೊ ಈ ರೀತಿಯಾದ ಸಂದರ್ಭದಲ್ಲಿ ಈಗ ನಾನು ಹೇಳ್ತಿದ್ದೆ ಕೇಳಿ, ಯಾಕಂದ್ರೆ ಪಾಪ ಯಡಿಯೂರಪ್ಪನಂತವ್ರು ಸರ್ ಲಿಂಗಾಯತರ ಲೀಡರ್ ಅವರನ್ನ ವಯಸ್ಸಿನ ಫ್ಯಾಕ್ಟರ್ ಕೊಟ್ಬಿಟ್ಟು ಅವ್ರನ್ನ ಇಳಿಸ್ಬಿಟ್ರು ಕೆಳಗಡೆಗೆ. ಅದೇ ರೀತಿಯಾದ ಎಲ್ಲರಿಗೂ ಅಪ್ಲೈ ಆಗಬೇಕಾಗಿತ್ತು, ಆಗೋದಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಆದ್ದರಿಂದ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಯಾವಾಗಲೂ ಬರುತ್ತೆ. ಸೊ ವಾಟ್ ನೆಕ್ಸ್ಟ್ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಯಾರು ಅಂತಂದ್ರೆ ಎಲ್ಲರಿಗೂ ಸಹಿತ ಬಾಯಿ ಹೊಲದು ಕೂಡಿಸ್ಬಿಟ್ರು. ಸೊ ಇವಾಗೂ ಸಹಿತ ನೀವು 3 ಜನ ಮಾತಾಡ್ತಾ ಇರೋ ನೋಡಿ, ನೀವು ಸಂಸತ್ತಿನಲ್ಲಿ 3 ಜನನೇ ವಯಸ್ಸಾಗಿರ್ತಕ್ಕಂಥವ್ರು, ವಯೋವೃದ್ಧರು, ಜ್ಞಾನ ವೃದ್ಧನೇ ಮಾತಾಡ್ತಿರ್ತಾರೆ. ಸೊ ಅದು ಬಿಟ್ಟು ಯಂಗ್ ಜನರೇಷನ್ಗೆ ಮಾತಾಡಿ ಅಥವಾ ಬೆಳೆಸಬೇಕು ಅನ್ನೋದಿಲ್ಲ. ಅದೇ ರೀತಿಯಾಗಿ ಈಗ ನೀವೇನೇ ಹೇಳಿ, ನಾನು ಕಾಂಗ್ರೆಸ್ನವನಲ್ಲ, ಆದರೂ ರಾಹುಲ್ ಗಾಂಧಿ ಅವರು ಇದಾರಲ್ಲ, ಒಂದು ಯೂತ್ ಐಕನ್ ಆಗಿದ್ದಾರೆ ಇವಾಗ. ರೈಟ್, ಗಾಟ್ ಇಟ್ ಸರ್. ವಾಟ್ ನೆಕ್ಸ್ಟ್ ಅನ್ನೋದೇ ಪ್ರಶ್ನೆ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಇವರೇ ಹೇಳಿದ್ರು, 3 ಜನ ಮಾತಾಡ್ತಾರೆ ಅಂತ ಗಮನಿಸಿ ನೀವು. ಕಳೆದ 10 ವರ್ಷದಲ್ಲಿ ನಾನು ಒಬ್ಬ ಪಕ್ಷದ ವಕ್ತಾರನಾಗಿ ಮುಂದೆ ಇವ್ರು ಬರ್ತಾರೆ ಅಂತ ಹೇಳೋದು ಸರಿಯಲ್ಲ, ಅದನ್ನು ನಾನು ಪ್ರೆಡಿಕ್ಟು ಮಾಡೋಕ್ಕಾಗಲ್ಲ, ಆಯಿತಾ. ಆದರೆ ನೀವು ಒಂದ್ಸಲ ಗಮನಿಸಿ, ತುಂಬ ಯುವಕರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ, ಅದನ್ನು ನೀವು ಒಂದ್ಸಲ ಗಮನಿಸಿ. ಎಷ್ಟೋ ಜನ ಮಾತಾಡಿದ್ದಾರೆ, ನಾನು ಹೆಸರು ಹೇಳಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನೀವು ಮತ್ತೆ ಇವಾಗ ಅದಕ್ಕೇನೆ ಒಂದು ಇದು ರೆಕ್ಕ ಕಟ್ಟಲು ಆಯ್ತು. ನೆಕ್ಸ್ಟ್ ಜನರೇಷನ್ಗೆ ಪ್ರಭಾವಳಿ ಇಲ್ಲ ಅಂತ ಹೇಳಿದ್ರೆ ಕೆಲವು ಕಡೆ 25 ಜನರಲ್ಲಿ ಯಾರಾದ್ರೂ ಒಬ್ಬರನ್ನ ತೋರಿಸ್ಬಿಡಿ ನಿಮಗೆ, ಅಲ್ಲಿ ಮೇಜ್ ಕೂತು ಮಾತಾಡಿದಂತವ್ರು 25 ಜನ ಇದ್ದಾರೆ. ಇಲ್ಲಿಂದ ಹೋಗಿರೋ ಒಬ್ರು ಮಾತೇ ಸ್ಟೇಷನ್ಗೆ ಹೋಗ್ಲಿಲ್ಲ ಅವರು. ಇನ್ನೊಂದು ನೋಡಿಲ್ಲ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಇವಾಗ ಮಾಡ್ತೀನಿ, ಕೆಲವು ಡಿಬೇಟ್ ಅಲ್ಲಿ ಕಾಂಗ್ರೆಸ್ ಹೋಗ್ತಾರೆ, ಹೇಳ್ತಾರೆ ಮಣಿಪುರ ಇಶ್ಯೂ ಬಗ್ಗೆ ಮಾತಾಡಿಲ್ಲ ಅಂತಾರೆ. ಅವ್ರು ಯಾಕಂದ್ರೆ ನೋಡೋದಿಲ್ಲ. ನಿನ್ನ ಮೋದಿ ಅವರು ವಿಸ್ತೃತವಾಗಿ ಅದ್ರ ಬಗ್ಗೆ ಸರ್, ನಾವು ಕೇಳಿರೋ ಪ್ರಶ್ನೆಗೆ ಇನ್ನೂ ರತನವ್ರ ಕಡೆಯಿಂದ ಉತ್ತರ ಮಾತಾಡಿದ್ರೆ ಉತ್ತರನೂ ಬರಲ್ಲ, ಏನೂ ಬರಲ್ಲ. ನಾನೇ ಏನ್ ಮಾತಾಡ್ತಿದ್ದೀನಿ ಅಂತ ನನಗೆ ಇಲ್ಲ. ಹಂಗಾಗಿದೆ, ನೀವೊಂದು ಪ್ರಶ್ನೆ ಕೇಳ್ತೀರಾ, ನಾನೇನೋ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ, ಅವರು ಇವರು ಮಾತಾಡ್ಬಿಟ್ರೆ ಆಯ್ತಾ. ಏನು ಇವಾಗ ನಿಮ್ ಪ್ರಶ್ನೆ ಏನು? ವಾಟ್ ನೆಕ್ಸ್ಟ್, ಯಾರು ವಾಟ್ ನೆಕ್ಸ್ಟ್ ಕರ್ನಾಟಕದಲ್ಲಿ ಸಮರ್ಥನ ಆಯ್ತು. ಇವಾಗ ನೋಡಿ, ಮಣಿಪುರ ವಿಷಯ ಹೇಳ್ತಾರಲ್ಲ, ಅದು ಡೈವರ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ಸರ್ ನೆಕ್ಸ್ಟ್ ರಾಜ್ಯಾಧ್ಯಕ್ಷರಾಗೋರು ಯಾರು, ವಿರೋಧ ಪಕ್ಷದ ನಾಯಕರಾಗೋರು ಯಾರು ಅಂತವ್ರ ಬಗ್ಗೆ ಇರಲಿ. ಎಲ್ಲರೂ ಆಕಾಂಕ್ಷಿಗಳೇ ಅಲ್ಲ. ಇವಾಗ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿರೋರು, ವಿರೋಧ ಪಕ್ಷದ ಸ್ಥಾನದಲ್ಲಿರೋರು ಬಹಳ ಸಮರ್ಥವಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ. ಒಂದು. ಎರಡನೇದಾಗಿ ನೀವು ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರಲ್ಲ, ವಾಟ್ ನೆಕ್ಸ್ಟ್ ಕರ್ನಾಟಕದಲ್ಲಿ ಸದ್ಯ ಅದರದ್ದು ಕ್ವಶನ್ನೇ ಇಲ್ಲ, ಆಯ್ತಾ. ಆ ನಂತರ ದೇಶದ ವಿಷಯದಲ್ಲೂ ಕೂಡ ಮುಂದೆ ಏನಾಗಬೇಕು ಅದು ನಾನು ಆವಾಗಲೇ ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕೋಟನ್ನು ಇದು ಹೋಲಿಕೆ ಮಾಡಿ ಹೇಳಿದ್ನಲ್ಲ, ಆವಾಗಲೂ ಕೂಡ ಇದೇ ಪ್ರಶ್ನೆ ಉದ್ಭವ ಆಗಿತ್ತು, ಯಾರು ವಾಟ್ ನೆಕ್ಸ್ಟ್ ಅಂತ. ಆವಾಗಲೂ ಹೇಳಿದರು, ನಮ್ಮ ಪಕ್ಷ ಇಟ್ ಇಸ್ ಅ ಫ್ಯಾಕ್ಟ್ರಿ ಆಫ್ ಕ್ರಿಯೇಟಿಂಗ್ ಲೀಡರ್ಸು, ಆಯಾಯ ಸಂದರ್ಭ ಬಂದಾಗ ಒಂದು ಉತ್ತಮವಾದಂತ ನಾಯಕನನ್ನ ನೀಡ್ತೇವೆ ಅಂತ ಹೇಳಿದ್ರು. ಜೆಪಿ ನಡ್ಡಾ ಅವ್ರು ಏನ್ ಹೇಳಿದ್ರು, ಅದಾದ ನಂತರ ನಾವು ನಮಗೂ RSS ಗೂ ಸಂಬಂಧನೇ ಇಲ್ಲ ಅಂತ ಏನ್ ಇದಕ್ಕೇನು ಕ್ಲಾರಿಫಿಕೇಶನ್ ಕೊಡ್ತೀರಿ? ಅಲ್ಲಲ್ಲ, ನಿಮ್ ಕ್ಲಾರಿಫಿಕೇಶನ್ ಇರಿ. ನಾನು ಉತ್ತರನೇ ಹೇಳೋಕೆ ಬಿಟ್ಟಿಲ್ಲ ಅಂದ್ರೆ ಕ್ಲಾರಿಫಿಕೇಶನ್ ಏನು? ಅವಕಾಶ ತಗೊಂಡ್ರಿ ಸರಿ, ನಿಮ್ದೇನು ಮಾತಾಡ್ಕೊಂಡ್ ಬಿಡಿ, ನಾನು ಎದ್ದೋಗ್ತೀನಿ. ಈ ತರ ಎಲ್ಲ ಮಾತಾಡೋ ಡಿಬೇಟ್ ಮಾಡೋದಾದ್ರೆ ನಾನು ಮಾಡಲ್ಲ, ಆಯ್ತಾ. ನೀವು ನನಗೆ ಪ್ರಶ್ನೆ ಕೊಡ್ಬೇಕು, ನೀವು ಇದನ್ನ ಮಾಡ್ಬೇಕು. ಏನ್ ಗೊತ್ತಾ, ಸುಮ್ನೆ ಮಧ್ಯೆ ಎಲ್ಲರೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದೆಲ್ಲ ಆಗಲ್ಲ, ಆಯ್ತಾ. ಹಾಗೆ ನಮ್ಮ ಫ್ಯಾಕ್ಟರಿಯಲ್ಲಿ ತುಂಬಾ ನಾಯಕರಿದ್ದಾರೆ, ಯಾವ್ಯಾವ ಬೇಕೋ ಆಯಾಯ ನಾಯಕತ್ವವನ್ನ ಪಾರ್ಟಿ ಕೊಡುತ್ತೆ, ನಿರೀಕ್ಷಿಸಿ, ಆಯ್ತಾ.
ಅದರ ಮತ್ತೆ ಉಳಿದಿದ್ದ ಏನು ಚರ್ಚೆಗೆ ಅವಕಾಶ ಇಲ್ಲ ಇಲ್ಲಿ. ನಂಬರ್ 1. ಎರಡನೇದಾಗಿ ಇವ್ರು ಏನು ಹೇಳಿದ್ರು, RSS ನ ಕೈ ಬಿಟ್ಬಿಟ್ಟಿದ್ದಾರೆ. ನೋಡಿ RSSನ ಇವರು ಸರಸಂಘ ಚಾಲಕರು ಮೋಹನ್ ಭಾಗವಜ್ಜಿ ಅವರೇ ಒಂದು ಮಾತು ಹೇಳಿದರು. ನೋಡಿ, ಭಾರತೀಯ ಜನತಾ ಪಕ್ಷ ಯಾವ್ಯಾವಾಗ ನಾಯಕರನ್ನ ಕೇಳಿದೆಯೋ, ಕಾರ್ಯಕರ್ತರನ್ನ ಕೇಳಿದೆಯೋ ನಾವು ಕೊಟ್ಟಿದ್ದೀವಿ, ಬೇರೆ ಪಕ್ಷದವ್ರು ನಮ್ಗೆ ಕೇಳಿಲ್ಲ, ನಾವು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಪಕ್ಷವಾಗಿ ನಾವು ನಮ್ಮ ಒಂದು ಇದೇನು ಸಿದ್ಧಾಂತ ಏನಿದೆ, ರಾಷ್ಟ್ರೀಯತೆಯ ಸಿದ್ಧಾಂತ, ದೇಶ ಮೊದಲು ಅನ್ನುವಂಥದ್ದು ನಮ್ಮ ಸಿದ್ಧಾಂತ. ಅವರು ಕೂಡ ದೇಶ ಮೊದಲು ಅನ್ನುವಂಥ ಸಿದ್ಧಾಂತವಾಗಿ ಇಡೀ ದೇಶದ ಒಂದು ಬೃಹತ್ ಸಂಘಟನೆಯಾಗಿ, ಸೇವಾ ಸಂಘಟನೆಯಾಗಿ ಅವರು ಹಾಗೂ ನಮ್ಮ ಒಂದು ದೇಶ ಮೊದಲು ಅನ್ನುವಂಥ ಒಂದು ಏನಿದೆ ಕಾನ್ಸೆಪ್ಟ್ ಏನಿದೆ, ಸಿದ್ಧಾಂತ ಏನಿದೆ, ಇದು ಒಂದೇ ಹೋಲಿಕೆ. ಆದ್ದರಿಂದ ಇಬ್ಬರು ಒಟ್ಟಿಗೆ ಹೋಗ್ತಿದ್ದೀವಿ, ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆಯ್ತಾ? ಉತ್ತರ ಸಿಕ್ತು ಅಂತ ಅನ್ಸುತ್ತೆ. ಸದಾನಂದ ಗೌಡರು ಶುದ್ಧೀಕರಣದ ಬಗ್ಗೆ ಮಾತಾಡ್ತಾರೆ, ಯತ್ನಾಳ್ ಅವರು ಪಕ್ಷದ ಬಗ್ಗೆನೇ ಮಾತಾಡ್ತಾರೆ. ಯಾವ ಮಾತಾಡಿದ್ರು ಅಂತ ನೀವು ಹಿಂದೆ ಹೇಳ್ತಿದ್ರ, ಇವಾಗಲೇ ಇತ್ತೀಚೆಗೆ ಮಾತಾಡಿದ್ರು. ಯತ್ನಾಳ್ ಅವರು ಕಂಟಿನ್ಯೂಸ್ ಮಾತಾಡ್ತಾರೆ. ಅದೆಲ್ಲ ಆವಾಗ ಆಯಾಯ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಹೇಳಿಕೆ. ಅವರು ಆನಂತರ ಶುದ್ಧೀಕರಣ ಆಗಿದ್ಯಾ, ಶುದ್ಧೀಕರಣ ಮಾಡಕ್ಕೆ ಕೇಂದ್ರ ನಾಯಕರೇನಾದ್ರೂ ಬರ್ಬೇಕಾ? ಇಲ್ಲ, ಪಕ್ಷ ಶುದ್ಧವಾಗಿ ಇದೆಯಲ್ಲ, ಚೆನ್ನಾಗೇ ನಡೀತಿದೆ. ಆಯ್ತಾ? ಹಾಗೂ ಸಮಸ್ಯೆಗಳು ಬಂದ್ರು ಆಂತರಿಕ ಸಮಸ್ಯೆ ಯಾವುದೂ ಇಲ್ಲ. ಆಯ್ತಾ? ಏನೂ ಇಲ್ಲ. ಪಕ್ಷ ಸದೃಢವಾಗಿದೆ, ತುಂಬಾ ಚೆನ್ನಾಗಿ ಮುನ್ನಡೀತಿದೆ. ಕರ್ನಾಟಕದಲ್ಲೂ ಕೂಡ, ದೇಶದಲ್ಲೂ ಕೂಡ ನೋ ಇದು ಕ್ವಶನ್ ಆಫ್ ಆಂತರಿಕ ಸಮಸ್ಯೆ. ಅದರಿಂದಾಗಿ ಆ ಕ್ವಶನ್ ಉದ್ಭವಿಸುತ್ತೆ. ಒಂದೆರಡು ಇವರು ಕೇಂದ್ರ ಸರ್ಕಾರ ಅದರ ಬಗ್ಗೆ ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದೇ ಸೆಕೆಂಡ್, ಒಂದೇ ಅವರು ಕ್ಲಾರಿಫಿಕೇಶನ್. ನಾಯಕರನ್ನ ಹುಟ್ಟಿಸೋ ಫ್ಯಾಕ್ಟರಿ ಅಂತ ಹೇಳಿದ್ರಲ್ಲ, ಇವರು ಇದರಲ್ಲಿ ಒಂದು ಸ್ವಲ್ಪ ಗಮನಿಸಿದಾಗ ಇವರು ಫ್ಯಾಕ್ಟರಿಯಲ್ಲಿ ಬೇರೆ ಫ್ಯಾಕ್ಟರಿಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥವ್ರು ಇಂಪೋರ್ಟೆಂಟ್ ಮಾಡಿದಂಥವ್ರು ಎಷ್ಟು ಜನ ಇದ್ದಾರೆ? ಇವ್ರ ಫ್ಯಾಕ್ಟರಿ ಎಲ್ಲ ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದಿರತಕ್ಕಂಥವ್ರನ್ನ, ಹೊಡಿದಂತವ್ರನ್ನ, ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಫ್ಯಾಕ್ಟರಿಯಲ್ಲಿ ನಾಯಕರು ಪ್ರೊಡಕ್ಷನ್ ತುಂಬಿ ತುಳುಕಿದ್ರೆ ಬೇರೆ ಫ್ಯಾಕ್ಟರಿಯಿಂದ ಇಂಪೋರ್ಟ್ ಮಾಡತಕ್ಕಂತ ಅಗತ್ಯ ಯಾಕಿತ್ತು, ಮಾಡಿದ್ದಾರೆ? ದಯವಿಟ್ಟು ರಾಜಕೀಯ ಅಂತದ್ದು ನಿಂತ ನೀರಲ್ಲ, ಇದು ಹರಿತಾ ಇರುವಂತ ನೀರು. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ ಪಕ್ಷದ ಸಿಎಂ ಯಾವ ಪಕ್ಷದವರು? ಮಹಾದೇವಪ್ಪ ಯಾವ ಪಕ್ಷದವರು? ಸತೀಶ್ ಜಾರಕಿಹೊಳಿ ನಿಮ್ಮ ಫ್ಯಾಕ್ಟರಿ ಮಾತು ಕೇಳ್ತಾ ಇದ್ದೀನಿ. ನಾನು ಅದೇ ಉತ್ತರ ಕೊಡ್ತಾ ಇದ್ದೀನಿ. ಆಯ್ತಾ? ಎಲ್ಲಾ ಪಕ್ಷದಲ್ಲೂ ಆಯಾಯ ಸಂದರ್ಭದಲ್ಲಿ ಪಕ್ಷದವರು ಆ ಪಕ್ಷದಿಂದ ಈ ಪಕ್ಷಕ್ಕೆ ಬರ್ತಾರೆ. ನಮ್ಮ ಸಿದ್ಧಾಂತ ಒಪ್ಕೊಂಡು ಬಂದ್ರೆ ನಾವು ತಗೊಂತೇವೆ. ನಮ್ಮ ಸಿದ್ಧಾಂತ ಒಪ್ಕೊಂಡು ಬಂದ್ರೆ ನಾವು ತಗೊಂತೀವಿ. ಎಲ್ಲ ಪಕ್ಷನೂ ಅಷ್ಟೇ. ಒಂದ್ ನಿಮಿಷ, ನೇರವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಸಿದ್ದರಾಮಯ್ಯನವರು ಬೇರೆ ಪಕ್ಷದಿಂದ ನೇರವಾಗಿ ಕಾಂಗ್ರೆಸ್ಗೆ ಬರಲಿಲ್ಲ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಒಂದು ಪಕ್ಷ ಕಟ್ಟಿದ್ರು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವ್ರದೇ ಆದ ಕ್ಯಾಂಡಿಡೇಟ್ ಹಾಕಿರು. ಅದಾದ ನಂತರ ಒಂದ್ ನಿಮಿಷ ಮೇಡಮ್, ಈಗ ದಯಮಾಡಿ ಬರೀ ನಮ್ಮನ್ನ ಹೇಳ್ತಿದ್ರಲ್ಲ ಮೇಡಮ್. ಬಿಜೆಪಿನಲ್ಲಿ ಇರ್ತಕ್ಕಂಥ ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇನ್ಯಾವುದೋ ಒಂದು ಗುಜರಾತ್ ಒಂದ್ ಬಿಟ್ರೆ ಛತ್ತೀಸ್ಗಢ ಇರ್ಬೋದು. ಯಾರು ಇವ್ರು ಹೇಳಿದಾಗ ನಮ್ಮ ಚಿಂತಕರು ಹೇಳಿದ್ರು, ಇವ್ರಿಗೆ ಏನಾದ್ರು ಬಿಜೆಪಿನವ್ರಿಗೆ ಏನಾದ್ರು ಏನು ಮೋಹನ್ ಭಾಗವತ್ ಹೇಳ್ಬಿಟ್ರಂತೆ, ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡಿ ಜ್ಞಾನ ಇಟ್ಟಿರ್ತಕ್ಕಂಥ ಚೀಫ್ ಮಿನಿಸ್ಟರ್ ಯಾರು ಮಾಡಿದ್ರೆ ಹೇಳ್ರಿ ನೀವು? ಬರೇ ಸರಕು ಹೊಲ್ಟೈತಿ ಈಗ ಸರಕು ಹೊಲ್ಟೈತಿ, ಈಗ ರಾಮ ಮಂದಿರ ಸರಕು ಹೊಲ್ಟೈತಿ, ಈಗ ಇನ್ಯಾವ ಸರಕು ಇಲ್ಲ. ಬಿಜೆಪಿನಲ್ಲಿ ಸರ್ವಾಧಿಕಾರಿ ನರೇಂದ್ರ ಮೋದಿ ಅವರ ನಂತರ ಬೇರೆ ಎಲ್ಲೂ ಸಿಗಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಬಹಳ ಸ್ಟಾಪ್ ಆಯ್ತು. ಮಣಿಪುರ ಮಣಿಪುರದ ವಿಷಯ ಮಾತಾಡೋ ನೈತಿಕತೆ ಏನಾದ್ರು ರಾಜ್ಯ ದೇಶದ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವರು ಮೋದಿ ಅವರನ್ನು ಉಳಿಸ್ಕೊಂಡಿದಾರಲ್ಲಮ್ಮ. ಭಯ ಬಿದ್ದು ಮಣಿಪುರದ ವಿಷಯ, ಮಣಿಪುರ ಕನಿಷ್ಠ ಸೌಜನ್ಯಕ್ಕೂ ನೋಡಕ್ ಹೋಗ್ಲಿಲ್ಲ. ಒಬ್ಬ ರಾಜ ಏನ್ ಮಾಡ್ಬೇಕಾದ್ರೆ ಇಡೀ 30 ಯಾರು ಕೆಟ್ಟ ಪ್ರವೇಶ ಮಾಡಲಿಲ್ಲ. ಅವರಿಗೆ ಕೇಂದ್ರ ಸರ್ಕಾರ, ಕೇಂದ್ರ ನಾಯಕರು ಕೂಡ ಎಡಳ್ಳಿ ಸಾಹೇಬರು ಹೇಳಿದ್ರು, ಚಿಂತಕರು ಅಕ್ಷರಸ ಒಪ್ಕೊಳ್ಳೇಬೇಕು. ಅಲ್ಲಿಂದ ಶುದ್ಧೀಕರಣ ಶುರು ಆಗಬೇಕು. ಅಭ್ಯಾಸ ಒಳಗಡೆ ಹೋಗಿದ್ದಾರೆ. ಇಡಿ ಬರುತ್ತೆ, ಇಡಿ ಸಿಬಿಐ. ನೀವು ಧೈರ್ಯ ಚುನಾವಣೆ ಗೆಲ್ಲೋದಕ್ಕೆ ಆಗಲ್ಲ ಅಂತ ಅರೆಸ್ಟ್
ಇದ್ದೀರಾ? ನಿಮ್ಗೆ ಚುನಾವಣೆಗೆ ಎಲ್ಲದಕ್ಕೂ ಆಗ್ತಾ ಇಲ್ಲ ನಿಮ್ಗೆ. ಕೋರ್ಟಿಗೆ ಬರುತ್ತೆ, ಬೇಲ್ ನೀಡಿದ ತಕ್ಷಣ ನೀವು ಇಡಿ ಮತ್ತೆ ಇದಾಗುತ್ತೆ. ಮತ್ತೊಂದ್ಸಲ ಹೋಗಿ ಥ್ಯಾಂಕ್ ಯು ರತನ್ ಅವರೇ, ಥ್ಯಾಂಕ್ ಯು. ಸೊ ಎಲ್ಲರವರೇ, ವೆಂಕಟೇಶ್ ಅವರೇ ಒಂದು ನಿಮಿಷ. ವೆಂಕಟೇಶ್ ಬಿ ಜೆ ಪಿ ಅಂದಾಗಲೂ ಕಾಂಗ್ರೆಸ್ ಅಂದಾಗಲೂ ಎಲ್ಲರೂ ಅವರೇ. ಪಕ್ಷ ಅಂದಾಗ ಒಳಬೇಗುದಿ ಅನ್ನೋದು ತೀರಾ ಸಹಜವಾಗಿ ಎರಡೂ ಪಕ್ಷದಲ್ಲೂ ಇದ್ದೇ ಇದೆ. ಬಟ್ ಯಾವುದೇ ರಾಜಕಾರಣಿ ಆದರೂ ಕೂಡ ನಮ್ಮ ಈ ಒಂದು ಒಳಬೇಗುದಿ ಜನತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸ್ವಲ್ಪ ಆ ಪ್ರಜ್ಞೆನ ಇಟ್ಕೊಂಡು ಬಿಹೇವ್ ಮಾಡಿ ಅಂತ ಹೇಳ್ತಾ